ಗುಡ್ ಮಾರ್ನಿಂಗ್ ಟು ಆಲ್. ಶುಭೋದಯ, ನಮಸ್ಕಾರ. ಎಲ್ಲರಿಗೂ ಶುಭೋದಯ. ಇನ್ನೂ ಎದ್ದಿದ್ದೀರಿ ಇಲ್ಲಿ ಎಲ್ಲರೂ? ನನ್ನ ಅಭಿಮಾನಿ ದೇವರೇ, ಎಲ್ಲರೂ ಹೇಳ್ರಿ, ಇವತ್ತೇನಿದೆ ಗೊತ್ತಾ ರೀ? ಇವತ್ತು ಬಲಿಷ್ಠ ಬಂಧನ, ಸ್ಟ್ರಾಂಗ್ ಟೈಸ್, ರಕ್ಷಾ ಬಂಧನ. ಮಿಸ್ಟೇಕ್ ಮಾಡ್ಕೊಂಡು ರಕ್ಷಾ ಬಂಧನ ಅನ್ನಕ್ಕೆ ಹೋಗ್ಬೇಡ್ರಿ. ರಕ್ಷಾ ಬಂಧನ ರಕ್ಷಣೆ ಅಂತ. ಸಹೋದರ ಸಹೋದರಿಗೆ ರಕ್ಷಣೆಯಾಗಿ ಅವರ ಬಲಗೈಯಲ್ಲಿ, ಸಹೋದರನ ಬಲಗೈಯಲ್ಲಿ ಒಂದು ರೇಷ್ಮೆಯ ಎಳೆಯ ಸಂಕೇತವಾಗಿ, ಗಟ್ಟಿ ಬಂಧನದ ಸಂಕೇತವಾಗಿ ಒಂದು ನೂಲಿನ ಒಂದು ಎಳೆಯ ಪ್ರತಿರೂಪವಾಗಿ ಕೈಯಲ್ಲಿ ಕಟ್ಟಿ ತಂಗಿ ಅಕ್ಕ. ಸೊ ಆ ಸಂಕೇತ ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬಂದದ. ಸೊ ಅದೇ ಹಬ್ಬ ಇವತ್ತು, ರಕ್ಷಾ ಬಂಧನದ ಹಬ್ಬ. ತಮಗೆಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿಯ ಜೊತೆಗೆ ಉಜ್ವಲ ಭವಿಷ್ಯ ಕರುಣಿಸಲಿ ಅಂತೇಳಿ ಇವತ್ತಿನ ದಿವಸವನ್ನು ರಕ್ಷಾ ಬಂಧನದ ಒಂದು ಶುಭಾಶಯ ಜೊತೆಗೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತೇನಿದೆ? ಮತ್ತೆ ಇವತ್ತ ಶ್ರಾವಣ ಸೋಮವಾರ. ಶ್ರಾವಣ ಸೋಮವಾರದ 3ನೇ ಸೋಮವಾರ. ನನ್ನ ಮಗ ಶರಣಕುಮಾರ್ ಕೂಡ ಪ್ರತಿ ಶ್ರಾವಣ ಸೋಮವಾರ ಫಾಸ್ಟಿಂಗ್ ಮಾಡ್ತಾ ಇದ್ದಾನೆ, ಅದನ್ನು ಪಾಲನೆ ಮಾಡ್ತಾ ಇದ್ದಾನೆ. ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ಮಾಡ್ತಾ ಇದ್ರು ಮುಂಚೆ. ತದನಂತರ ನಾನು ಸ್ವಲ್ಪ ವರ್ಷ ಮಾಡಿದೆ, ಈಗ ನನ್ನ ಮಗ ಮಾಡ್ತಾ ಇದ್ದಾನೆ. ಸೊ ಇದೇ ಹಿಂಗೆ ಸಂತತಿ ಮುಂದುವರಿದ ನಡೀತಾ ಇರ್ತದೆ. ಓಕೆ, ನೀವು ನಿಮ್ಮಲ್ಲಿ ಕೂಡ ಶ್ರಾವಣ ಸೋಮವಾರದ ಉಪವಾಸ ಮತ್ತು ಇತ್ಯಾದಿ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಇರ್ತೀರಿ. ಸೊ ನಿಮಗೂ ಕೂಡ ಭಗವಂತನ ಕೃಪೆ ಇರಲಿ. ಬಾಯ್ ಬಾಯ್. ಅರೇ, ಎಲ್ಲಾ ಕಡೆ ಎಷ್ಟು ಮಸ್ತ್ ಒಂಥರ ಅದು ಏನಂತಾರದ ಮೋಡ ಮುಸುಕಿದ ಮಂಜು. ಅಂದ್ರೆ ಎಲ್ಲಾ ಕಡೆ ಎಷ್ಟು ಒಂಥರ, ಈ ಗೋವಾ ಸೈಡ್ ಅದು ಹೋಗ್ತೀವಲ್ಲ ನಾವು, ಹೋಗ್ಬೇಕಾದ್ರೆ ಒಂದ್ ಪೂರ್ತಿ ಹಿಂಗ ಫಾಗ್ ಆಗಿರ್ತದಲ್ಲ, ಆ ತರ ಫಾಗ್ ಎಲ್ಲ ನಮ್ಮನೆ ಕಡೆ ನೋಡ್ಲಿಕ್ಕೆ ಇಲ್ಲೇ ಸಿಗ್ತಾ ಇದೆ. ನಾನು ಮನೆ ಒಳಗೆ ಬೆಳಿಗ್ಗೆ ಎದ್ದ ಕೂಡಲೇ ಮನೆ ಒಳಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೆ. ಇವತ್ತು ಹೊರಗಡೆನೆ ಇದು ವ್ಯೂ ನೋಡ್ಕೋತ ನಾನು ಲಾಗ್ ಮಾಡೋಣ ಅಂತ ಹೇಳಿ ಇವತ್ತು ಶುರುವಾತ್ ಮಾಡಿದ್ದೀನಿ. ನೋಡಿ, ಕಾಣಿಸ್ತಾ ಇದೆ. ನೀವು ಬೆಳಿಗ್ಗೆ ಬೇಗ ಹೇಳಿಲ್ಲಾದ್ರೆ ಇದೆಲ್ಲ ಮಿಸ್ ಮಾಡ್ಕೋತೀರಾ ನೋಡಿ. ಯಾಕಂದ್ರೆ ಇದು ನೋಡಾಕ ಎಷ್ಟು ಮಸ್ತ್ ಇರ್ತದ. ನೀವು ಏನ್ ಬೆಳಿಗ್ಗೆ ಕೆಲಸ ಮಾಡದೇ ಇದ್ರೂ ನಡೀತದ. ಒಂದು ಅರ್ಧ ಗಂಟೆ ನೀವು ಹಂಗ ನೋಡ್ಕೋತ ಹೊರಗಡೆ ಕುತ್ಕೊಂಡ್ರೆ ಅಂದ್ರೆ ನಿಮ್ಮ ಮನಸ್ಸಿಗೆ ಎಷ್ಟು ರಿಲ್ಯಾಕ್ಸ್ ಆಗ್ತದ ನೋಡಿ. ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನೋಡಿ. ಎಲ್ಲ ಕಡೆ ಒಂಥರ ಯಾವಾಗಾದ್ರೂ ಒಮ್ಮೆ ಹಿಂಗಾಗಿರ್ತದ. ನೋಡಾಕ ನನಗೆ ಭಾಳ ಖುಷಿ ಆಗ್ತದೆ. ಅಲ್ಲಿ ನೋಡಿ, ಎಲ್ಲ ತೆಂಗಿನ ಮರ ಅದು ಹೆಂಗೆ ಕಾಣಿಸ್ತಾ ಇದಾವೆ ನಿಮ್ಗೆ. ನೋಡಿ, ಮನೆ ಹೆಂಗೆ ಕಾಣಿಸ್ತಾ ಇದೆ. ಮೋಡ ಮುಸ್ಕಿದ ಅಂತ ಏನೋ ಅಂತಾರಲ್ಲ ನೋಡಿ. ನಿಮ್ಮ ಮನೆ ಕಡೆನೂ ಹಿಂಗೆ ಆಗದ, ಫಾಗ್ ಆಗದ ಬಂದದ. ಇಲ್ಲಿ ನೋಡಿ, ನಮ್ಮ ಕಡೆ ಹೆಂಗೆ ಕಬೂತರ ನೋಡಿ, ಎಲ್ಲ ಕಬೂತರ ಅದಾವ ನಮ್ಮ ಕಡೆ. ಹಿಂಗೆ ಆವಾಜ್ ಮಾಡ್ತಾ ಇದಾವೆ ನೋಡಿ. 2 ಜೋಡಿ ಹಾಕಿ ಕುತ್ಕೊಂಡಿದಾವ, ಜೋಡಿಯಾಗಿರ್ತಾವೆ ಯಾವಾಗಲೂ. ನೋಡಾಕ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದೆಲ್ಲ ಬೆಳಿಗ್ಗೆ. ಮತ್ತೆ ನಾನು ಬಂದರು ನೋಡಿ, ಚಿನ್ನು ಯಾವುದೋ ಒಂದು ಹಾಡ ಅನ್ನೋರು ಅದಾರ. ಅದಕ್ಕೆ ಫ್ರೆಶ್ ಆಗ್ತಾ ಇದ್ದಾರೆ. ಒಂದು ಬೇಗ ಐತಿ, ಸಂಬಂಧ ನಾಡಿದ್ದು ಎಕ್ಸಾಮ್ ಇದೆ. ಅದ್ರ ಸಲುವಾಗಿ ಅವಳದ ಇವತ್ತು ಕಾಲೇಜ್ ಇಲ್ಲ. ಅವಳ ಮನೆ ಒಳಗೆ ಸ್ಟಡಿ ಮಾಡ್ತಾ ಅಂತ. ಪಾಪ ರಾತ್ರಿ 2:30 ತನಕ ಕೂತ್ಕೊಂಡಿದ್ದಾಳ. ನಿದ್ದೆ ಸರಿಯಾಗಿಲ್ಲ ಅಂತಲೇ ಮತ್ತೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾಳ. ಅಮ್ಮನ ರೆಸ್ಟ್ ಮಾಡ್ತೇನೆ ಅಂತ. ಆಯ್ತು ಮಮ್ಮ ಮಾಡ ಅಂತ ಹೇಳಿದೆ ಅವಳಿಗೆ. ಸುಜಾತಾನು ಬಂದಾಳ, ಅವಳು ಕೆಲಸ ಮಾಡ್ಕೊತಾ ಇದ್ದಾಳ. ನಿಮ್ದೆಲ್ಲ ಚಾಯ್ ಆಯ್ತೀನಿ ಇನ್ನೂ? ನಾವು ಇನ್ನೂ ಚಾನ ಕುಡ್ದಿಲ್ಲ ನೋಡಿ. ಬೆಳಿಗ್ಗೆ ಎದ್ದಿದ್ದೀವಿ, ಕೆಲಸ ಮಾಡ್ಕೊತ ತಿರುಗಾಡ್ತಾ ಇದ್ದೀವಿ. ಎದ್ದಾಗಿಂದ ಸ್ನಾನ ಆಯಿತು. ಮತ್ತು ಇವತ್ತಿನ ದಿನ ಶುರುವಾತ್ ಆಗ್ತದೆ. ಬೆಳಗ್ಗಿಂದ ಸಾಯಂಕಾಲದವರೆಗೂ ಏನೇನು ಮಾಡ್ತೀವಲ್ಲ, ಇವತ್ತು ಏನು ಸ್ಪೆಷಲ್ ಆಗ್ತದೆ ನೋಡ್ರಿ. ಅಪ್ಪುಗೆ ಸಾಬುದಾನಿ ಮಾಡೋದಿದೆ. ಇವತ್ತು ಸಾಬುದಾನಿ ವಡೆ ಬೇಡ ಅಂತ, ಇವತ್ತು ಸಾಬುದಾನಿದ ಅಂದರೆ ಕಿಚಡಿ ಟೈಪ್ ಮಾಡಂತ ಇದ್ದಾನೆ. ಇವತ್ತು ಸಾಬುದಾನಿ ಕಿಚಡಿ ಮಾಡಿಕೊಡ್ತೀನಿ. ಅದು ಇಷ್ಟ ಕಟ್ ಅಂತಂದಿದ್ದಾನೆ, ಇಷ್ಟ ಕಟ್ ಕೊಡ್ತೀನಿ. ಮತ್ತು ಬಾಳೆಹಣ್ಣು ಕೊಡ್ತೀನಿ ಅವಂಗೆ. ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತದೆ ಬೆಳಿಗ್ಗೆ ಈ ಥರ ನೋಡ್ಲಿಕ್ಕೆ. ಎಷ್ಟು ಖುಷಿ ಆಗ್ತಾ ಇದೆ ನನಗೆ. ಈ ಗ್ರೀನ್ ಕಲರ್ ಇದೆಲ್ಲ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗ್ತದೆ. ಇದು ಬೆಳಿಗ್ಗೆ ಎದ್ದು ಕೂಡಲೇ ಎಷ್ಟೋ ಜನ ಮನೆಗಳಿಗೆ ಸುಮ್ಮನೆ ಪಾಪ ಆರಾಮಿರೋದಿಲ್ಲ, ಏನಿಲ್ಲ ಮಾಡ್ಕೊಂಡೇ ಇರ್ತಾರೆ. ಒಂದು ಸ್ವಲ್ಪ ಚೇರ್ ಹಾಕಿಕೊಟ್ರೆ ಅಂದರೆ ಅವ್ರು ಹೊರಗಡೆ ಕುತ್ಕೊಂಡು ನೋಡ್ಕೋತಿರ್ತಾರೆ. ಎಲ್ಲ
ಅಷ್ಟೇ ನಾವು ಅವ್ರ ಕಾಳಜಿ ಮಾಡಿ ಕೂಡ್ರಿ ಚೇರ್ ಮೇಲೆ ಅಂತ ನೀವೇನಾರು ನೋಡ್ಕೋತ ಹೊರಗಿನ ಎಲ್ಲ ನೋಡ್ಕೊತ ಕೂತಾರೆ ಎಷ್ಟು ಖುಷಿ ಆಗ್ತದೆ. ಹಾಗೆ ನೋಡ್ಕೊತ ಕೂತೀವಿ ಅಂದರೆ ಪ್ರತಿಯೊಂದು ಒಂದೊಂದು ಎಲೆ ಸಹಿತ ನಾವು ಎಂಜಾಯ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಅನಿಸ್ತದೆ ನಮಗೆ ಹೊರಗಡೆ ಕೂತ್ಕೊಂಡು ನೋಡ್ತಾ ಇದ್ರೆ. ಆಮೇಲೆ ಎಲ್ಲ ನೋಡ್ರಿ ಪೇರು ಎಲ್ಲ ಹೆಂಗೆ ತಿಂದು ಹೋಗ್ತಾ ಇದ್ದಾವೆ. ಅಲ್ಲಿ ನೋಡಿ ಅಲ್ಲಿ ತಿಂದಿದೆ ಕಾಣಿಸ್ತಾ ಇದ್ದೇನೆ. ಈ ಕಡೆ ಎಲ್ಲ ಪೇರು ಹಣ್ಣಾಗಿದ್ದಾವೆ. ಎಲ್ಲ ಹಣ್ಣಾಗಿದ್ದು ಪೇರು ಅವು ರಾತ್ರಿ ಇವು ಬಂದು ತಿಂತಾ ಇದ್ದಾವೆ ನೋಡಿ. ತೊಗಲ್ ಬಾವ್ಲಿ ಅಂತಾರಲ್ಲ, ನಮ್ಮಲ್ಲಿ ಭಾಳ ಕನಕಪ್ಲಿ ಅಂತ ನೋಡಿ, ಕನಕಪ್ಲಿ ಅಂತ ಹೇಳಿ ಅವು ಭಾಳ ಬರ್ತಾ ಇದ್ದಾವೆ. ರಾತ್ರಿ ಎಲ್ಲ ಬಂದಿರ್ತಾವೆ. ರಾತ್ರಿ ಎಲ್ಲ ಪೇರು ಗಿಡಕ್ಕೂ ಎಲ್ಲ ತಿಂತಾ ಇರ್ತಾವೆ ರಾತ್ರಿ ಎಲ್ಲ. ಮತ್ತೆಲ್ಲ ಇಲ್ಲಿ ನೋಡಿ ಕೆಳಗಡೆ ಎಲ್ಲ ಹೋಗಿದಾವೆ ಇಲ್ಲೆಲ್ಲ ಈ ಥರ ಇಲ್ಲಿ ಅವು ಆದರೂ ನಮಗೇನು ಮತ್ತು ಅವು ಮೇಲೆ ಸಿಗ್ತದೆ. ಪಾಪ ಅವ್ರದ್ದೆಲ್ಲ ಗಿಡ ಕೂತ್ಕೊಂಡು ತಿನ್ನೋದು ಇರ್ತದೆ, ತಿನ್ನಲಿ ಎಂಜಾಯ್ ಮಾಡಲಿ ಅವರು. ರೆಡಿನಾ? ಓಕೆ ಬನ್ನಿ. ನಮ್ಮ ಮನೆಯವ್ರ ಒಂದು ಸಾಂಗ್ ಹೇಳ್ತಾ ಇದ್ದಾರೆ, ಅದು ಸಂಗ್ಲೀಸ್ ಎಂಟರ್ಟೈನ್ಮೆಂಟ್ ಒಳಗೆ ಬರ್ತದೆ. ಅದು ಯಾವ ಸಾಂಗ್ ಅಂತ ಅಲ್ಲಿ ಹೋಗಿ ನೋಡ್ರಿ. ಹಾಂ ನೀವು ಗೊತ್ತಾಯ್ತಾ ಯಾವ ಫಿಲ್ಮ್ ಹೇಳಿ? ಧ್ರುವ ತಾರೆನಾ ರೀ? ಥ್ಯಾಂಕ್ ಯು ರೀ. ಬೆಳಿಗ್ಗೆ ಎದ್ದು ಕೂಡಲೇ ಚೆನ್ನಾಗಿ ಹಾಡಿದ್ರಿ. ಮತ್ತು ರಾಜ್ಕುಮಾರ್. ಹೌದಾ, ಚೆನ್ನಾಗಿದೆ. ಈಗ ಸ್ವಲ್ಪ ಒಂಥರ ಶಾಯಿ ಥರ ಅಂತ ಹಿಂಗೆ ಇದು ಮಾಡಿದ್ರಿ. ಅದು ನೆಕ್ಸ್ಟ್ ಟೈಮ್ ಅದು ಬೇಡ. ಯಾಕಂದ್ರೆ ಎಲ್ಲ ಅಭಿಮಾನಿ ದೇವರು ನಮ್ದು ಇಷ್ಟೆಲ್ಲ ನೋಡ್ತಾ ಇದ್ದಾರಲ್ಲ, ನೀವು ಯಾವುದೂ ಹಂಗೆ ಇದು ಮಾಡ್ಕೊಳ್ಳೋದು ಬೇಡ. ನಮ್ಮ ಅಣ್ಣ ಅಂತ ಹೇಳಿ ನಿಮ್ಮ ಅಣ್ಣ ಕಡೆಯಿಂದ ನಿಮ್ಗೆ ಪ್ರೀತಿಯಿಂದ ಹಾಡ ಕೇಳ್ಕೊತಾ ಇದ್ದಾರೆ ಅವ್ರ. ನೀವು ಫ್ರೀಯಾಗಿ ಅವ್ರ ಜೊತೆ ಒಂದು ಬಾಂಧವ್ಯ, ಒಂದು ಗಟ್ಟಿ ಇದು ಬಾಂಧವ್ಯ. ಇವತ್ತು ರಕ್ಷಾಬಂಧನ ಇದೆಯಲ್ಲ, ಆ ಬಾಂಧವ್ಯಕ್ಕೆ ಬೆಳೆಸ್ಕೊಳ್ರಿ ನೀವು. ಹಾಂ, ರಕ್ಷಾಬಂಧನ ಹಬ್ಬದ ದಿನ ಅವರು ಎಲ್ಲ ಅಭಿಮಾನಿ ದೇವ್ರಂದ್ರೆ ಅವರು ಭಾಳ ಸ್ಪೆಷಲ್ ಇರ್ತಾರು. ಅವರು ಒಂದು ನಮ್ದು ಅವ್ರದ್ದು ಆ ಕಡೆ ಇದ್ರು ದೂರ ಇದ್ರು ಸಹಿತ ಆ ಅಟ್ಯಾಚ್ಮೆಂಟೇ ಬೇರೆ ಇರ್ತದೆ. ಆ ಇದ್ರೋಗಿ ಇನ್ನೂ ನೀವು ಬಂದಿಲ್ಲ, ನಿಧಾನ ನೀವು ಬರ್ತಾ ಇದ್ದೀರಾ. ಮತ್ತು ಅದು ಬಂಧನ ಭಾಳ ಗಟ್ಟಿ ಆಗ್ತದೆ ನಿಮ್ದು. ಓಕೆ, ಇಲ್ಲಿ ನೋಡಿ ಹಾಲೆಲ್ಲ ಕಾಸಿ ಮಾಡಿ ಇಲ್ಲಿ ನೋಡಿ ರೆಡಿ ಟಾಳ ಸುಜಾತ. ಮತ್ತು ಚಾಯ್ ಮಾಡೋದಿದೆ. ಸುಜಾತ ಗದ ಅಂತ ಇದ್ದೀನಿ, ನೀನೇ ಚಾ ಮಾಡು. ಬೆಳಿಗ್ಗೆ ಎದ್ದು ಕೂಡಲೇ ನಿನಗೆ ಚಾಯ್ ಮಾಡಿಬಿಡು, ಕುಡಿಯೋಣ. ಆಮೇಲೆ ನನ್ನ ನೀ ದಾರಿ ಕೊಟ್ಬೇಡ, ನಿನ್ನ ದಾರಿ ಕೊಟ್ಬೇಡ, ನಿನಗೆ ಅರ್ತಿ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದು ನಮ್ಮಿಬ್ರಿಗೂ ಅಂತ ಹೇಳಿ. ಮಾಡ್ತೀನಿ ಆಂಟಿ ಅಂದಿದ್ದಾಳೆ. ನೋಡೋಣ ಈಗ ಅನ್ಕೋತ ಎಷ್ಟು ಚೆನ್ನಾಗಿ. ಮತ್ತೆ ಯಾವ್ದು ನೆನಪು ಬಂತೇನ್ರಿ ಸಾಂಗ? ನೋಡಿ ಬೆಳಿಗ್ಗೆ ಎಲ್ಲ ಎದ್ದು ಹಿಂಗೆ ತೆಗಿತಾ ಇದ್ದಾರೆ. ಎಷ್ಟು ಅರಳಿ ಹೂವು ಆಗ್ತದೆ. ಆಮೇಲೆ ಅದ ಎಲ್ಲ ಮೊಗ್ಗಿಗಳು ಅಲ್ಲಿ ಮ್ಯಾಲೆ ಎಷ್ಟು ಚಂದ ಜೇಡ್ರ ಬಲಿ ಆಗೈತ್ರಿ. ಪೂರ್ತಿ ಮೇಲೆ ಆಗೈತಿ. ಹಿಂಗೆಲ್ಲ ತೆಗೆದು ಬೆಳಿಗ್ಗೆ ಇವ್ರ ಕೆಲಸ ಇರ್ತಾವೆ ನೋಡಿ. ಎಷ್ಟೊಂದು ಕೆಲಸ ಇರ್ತಾವೆ, ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಮನೆ ಒಳಗಿಂದ ಎಷ್ಟು ಕೆಲಸ ಅವರು ಅದೇನು ಮಾಡಿದ್ದೆ ಗೊತ್ತಾಗಲ್ಲ ಅಲ್ಲ. ಹಾಂ, ಇಡೀ ದಿನ ಕೆಲಸ ಮಾಡಿದ್ರು ಸಣ್ಣ ಪುಟ್ಟ ಕೆಲಸನ ಗೊತ್ತಾಗಲ್ಲ ಅವು. ಹಂಗೆ ಮಾಡ್ಕೋತಾ ಇರ್ತಾರೆ ನೋಡಿ. ಮನೆಯವ್ರಂದ್ರೆ ಹಿಂಗಿರ್ತಾರೆ, ನಮ್ಮ ಜೊತೆ ಎಲ್ಲ ಸಾಥ್ ಕೊಡ್ತಾ ಇರ್ತಾರೆ. ಭಾಳಷ್ಟು ಹೆಲ್ಪ್ಗಳು ಮಾಡ್ತಾ ಇರ್ತಾರೆ. ಎಷ್ಟು ಸುಳ್ಳು ಹೇಳ್ತೀರಾ ನೋಡಿ. ಬೆಳಿಗ್ಗೆ ಎದ್ದು ಕೂಡಲೇ ಸ್ಟಾರ್ಟ್ ಆಯ್ತಾ? ನೀವು ಸಾಥ್ ಕೊಡದೇ ಇದ್ರೆ ನಾವು ಹೆಂಗೆ ಸಾಥ್ ಕೊಡ್ತೀವಿ? ಹಾಂ, ಹಂಗೆ ಹೇಳ ಆಯ್ತು. ನೋಡ್ರಿ ಬೆಳಿಗ್ಗೆ ಎದ್ದು ಕೂಡಲೇ ಶುರು ಮಾಡಿದ್ರು ನೋಡಿ ಇವರು. ಬರೀ ನಾನು ಮಾತಾಡೋದು ಏನು ಮಾತಾಡ್ತೀನಲ್ಲ, ಬರೀ ಅದ್ರೋಗಿ ಹಿಡಿಯೋದು, ನನಗೆ ಅದ್ರೋಗಿ ಹೇಳು ಇದ್ರೋಗಿ ಹೇಳು ಅಂತ ಬರೀ ಇದೇ ಹೇಳ್ತಾರೆ ನೋಡಿ. ಟೈಮ್ 7:30 ಆಗ್ಲಿಕ್ಕೆ ಬಂದದ. ಇವತ್ತು ರಕ್ಷಾಬಂಧನ ಹಬ್ಬ ಇದೆ. ಅವನು ಬೇಗ ಹೋಗೋದಾನ, ಬೇಗ ಮುಗಿಸಮ್ಮ ರಕ್ಷಾಬಂಧನದೆಲ್ಲ ಮಾಡೋದು ಅಂತ ಹೇಳಿದಾನ. ಆಯ್ತಪ್ಪ ಬೇಗ ಮುಗಿಸ್ತೀವಿ ತಗೋ ಅಂತ ಹೇಳಿದೀನಿ. ಮತ್ತೆ ಎಲ್ಲ ರಾಖಿದೆಲ್ಲ ಕಟ್ಟೋದೆಲ್ಲ ತಯಾರಿ ಮಾಡ್ಕೊಳ್ತದ. ಸ್ವಲ್ಪ ಏನಾದರೂ ಸ್ವೀಟು ಮಾಡೋದೈತೆ ನಂಗೆ. ಈಗ ಸ್ವೀಟು ಮಾಡ್ತೀನಿ ಸ್ವಲ್ಪ. ಮತ್ತೇನು ಮಾಡೋ ನೋಡೋಣ. ಈಗ ಸುಜಾತಾಗ ಚಾ ಮಾಡೋದು ಹೇಳ್ಕೊಡ್ತೀನಿ ಇವತ್ತು. ಅವಳ ಚಾ ಮಾಡಲಿ, ಮತ್ತಿಬ್ರು ನಾವು ಚಾ ಕುಡಿಯೋಕೆ ಸ್ಟಾರ್ಟ್ ಮಾಡ್ತೀವಿ. ಅವಳು ಒಂದ್ಸರಿ ಕಲಿಸ್ಕೊಟ್ಟೆ ಅಂದ್ರೆ ಬೆಳಿಗ್ಗೆ ಬಂದ ಅವ್ಳು ಚಾನು ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಅಂತೀರಿ ಏನು ಹಾಕೋದ್ರಿ ತಂಡಿಗೆ? ತಲೆಗೆ ಹಿಂಗೆ ಹಾಕೊಂಡೆ ನೋಡಿ. ಇದಾಗ ಒಡ್ನಿ ಐತೆಲ್ಲ, ಇದ ಕಟ್ಕೊಂಡ್ಬಿಟ್ಟೇನು ಕೂದ್ಲಾ ಬಿಟ್ಟಿದೆಯಲ್ಲ ಹಿಂಗೆ ಸ್ನಾನ ಆದ್ಮೇಲೆ. ಆಮೇಲೆ ನನ್ನ ಅಭಿಮಾನಿ ದೇವ್ರು ನಂಗೆ ಹೇಳ್ಯಾರ, ಅಡ್ಗೆ ಮನೆ ಒಳಗೆ ನೀವು ಯಾವಾಗ ಹೋಗ್ತಿರಲ್ಲ, ಅಡ್ಗೆ ಮನೆ ಒಳಗೆ ಇದ್ದಾಗ ಕೂದ್ಲಾ ನೀವು ಕಟ್ಕೊಂಡು ನೀವು ಕೆಲಸ ಮಾಡ್ಬೇಕು ಅಂತ ಹೇಳ್ಯಾರ. ಅದಕ್ಕೆ ಈಗ ಇದ್ರಲ್ಲೇ ಇದು ಒಡ್ನಿ ಐತೆಲ್ಲ, ಒಡ್ನಿನ ತಗೊಂಡು ಹಿಂಗೆ ಕಟ್ಕೊಂಡೆ. ಚಲೋ ಅನ್ಸತೈತಿ, ಚಲೋ ಅನ್ಸತೈತಮ್ಮ. ಇಟ್ರೆ ಚಂದ ಐತ್ರಿ, ಡ್ರೆಸ್ಸು ಚಂದ ಐತೆ. ಮತ್ತೆ ಒಂದ್ ಸ್ವಲ್ಪ ದಿನ ಹಾಕೊಂಡು ನಾನು ನಿಂಗೆ ಕೊಡ್ತೇನಿ, ಮತ್ತೆ ನೀ ಹಾಕೋ ಆಮೇಲೆ ಹಿಂಗ್ ಬರ್ತೈತಿ ಇದು. ಹಾ, ಸೂಪರ್ ಆಂಟಿ, ಚಲೋ, ಥ್ಯಾಂಕ್ ಯು. ನೀ ಎಷ್ಟ್ ಚಂದ ಮಾತಾಡತಿ ಈಗೆಲ್ಲ. ಹೌದು, ಹಾ, ನೀವೇ ಹೇಳ್ಬಿಟ್ಟಿರಿ. ನಿಂಗೆಲ್ಲರೂ ಭಾಳ ಇಷ್ಟಪಡತಾರ ಅನ್ನತಾರ. ಸುಜಾತಾನು ಭಾಳ ಚಂದ ಆಗ್ಯಾಳ ಅಂತ ಹೇಳ್ಯಾರ ನಾವು ಕಮೆಂಟ್ ಒಳಗೆ. ಅವರು ಭಾಳಷ್ಟು ಕಮೆಂಟ್ ಮಾಡ್ತಾ ಇದಾರ, ಭಾಳ ಒಳ್ಳೆಯವ್ರು ಅದಾರ ಅವರು. ಇವರು ಅವ್ರ ಮಂಜುಳಾ ಕುಲಕರ್ಣಿ ಅಂತ ಹೇಳಿ ಎಷ್ಟೊಂದು ಕಮೆಂಟ್ಸ್ ಮಾಡ್ತಾ ಇದಾರ ಅವರೆಲ್ಲ. ಆಮೇಲೆ ನಿನಗೆ ಹೇಳ್ಯಾರ ಅದ್ರೊಳಗ
ನಂದು ಹೇಳಿ ಅಂದ್ರೆ ನೀ ಕೇಳ್ದೆ, ನಾ ವಿಡಿಯೋ ಕೇಳ್ದೆ, ನಮ್ ಸುಜಾತಾನು ಹೆಂಗ್ ರೆಡಿ ಆಗಿದಾಳ, ನೀವ್ ಏನ್ ಹೇಳೋದೇನೇ ಇಲ್ಲ ಅಂತಂದೆ. ಅವಾಗ ಅವ್ರು ಹೇಳ್ಯಾರು ಬಾಳ್ ಚಲೋ ಆಗ್ಯಾಳ ಅಂತ. ಥ್ಯಾಂಕ್ ಯು ಅವ್ರು. ನೀ ಬಾಳ್ ಚಲೋ ಆಗಿ ಅಂತ. ಈಗ ಆಮೇಲೆ ಅವ್ರ ಧಾರವಾಡದವ್ರಂತ. ಹೌದ್ರಿ. ಯಾವಾಗಾದ್ರೂ ಭೇಟಿ ಆಗೋನು, ನೋಡೋಣ, ಯಾವಾಗಾದ್ರೂ ಅವಕಾಶ ಇತ್ತಂದ್ರೆ. ಅವ್ರ ಹೆಂಗ ನನ್ನ ಅಭಿಮಾನಿ ದೇವ್ರ ಇಷ್ಟೊಂದು ಕಮೆಂಟ್ ಮಾಡೋರು ನನಗೆ ಸಿಕ್ಕಿದಾರಂತಂದ್ರೆ ಯಾವಾಗಾದ್ರೂ ನಾ ಅವ್ರಿಗೆ ಭೇಟಿ ಆಗ್ತೀನಿ, ನಾನು ನಿಮ್ಗೂ ಭೇಟಿ ಮಾಡಿಸ್ತೀನಿ. ನಾವಾದ್ರೂ ಹೋಗೋಣ, ಇಲ್ಲಾಂದ್ರೆ ಅವ್ರಿಗಾದ್ರೂ ನಮ್ ಕಡೆ ಕರ್ಸೋಣ. ಸರಿ. ಬೇಗ ಮಾಡ್ಕೊಳೋದೈತಿಲ್ಲ ಎಲ್ಲ ಕೆಲ್ಸ. ರಾಖಿ ಕಟ್ಟೋದೈತಿ. ರಾಖಿ ಕಟ್ಕೊಳಕಂತ್ರಿ. ಹೌದು, ಯಾಕ ದಿನ ಚಲೋ ಬಂದ್ಕಂತ್ರಿ. ಹಾ ಅದಕ್ಕ 2 ಮುಂದೆ ಕಟ್ಬಿಡ್ರಿ. 2 ಗಂಟೆಗ. ಆಮೇಲೆ ಈಗ ನಾವು ಸಾಯಂಕಾಲ ಮಾಡೋದು. ಸಾಯಂಕಾಲ ಮತ್ತೆ ನಾನು ಶರಣ್ ಕುಮಾರ್ಗೆ ಹೇಳಿದ್ದೆ, ಅಪ್ಪು ಹೇಳಿದ್ದೇನಾ, ಅಪ್ಪು ಬೇಗ ರೆಡಿ ಆಗು ಮತ್ತ ರಾಖಿ ಕಟ್ಟೋದ ಸಮ ಕಡೆ ಕಟ್ಸ್ಕೊ ಅಂತ ಹೇಳಿದ್ದೆ. ಹ್ಞೂ ಅಂತಂದಿದ್ದ. ಮತ್ತೀಗ ಆಮೇಲೆ ಸಾಯಂಕಾಲ ಮಾಡ್ತೇವಲ್ಲ. ಸಾಯಂಕಾಲ ಮಾಡ್ರಿ. ಆಯ್ತು, ಅಪ್ಪುಗ ಹೇಳಿ ಬರ್ತೇನೆ. ಆಮೇಲೆ ನಂಗೆ ಆಯ್ತು. ಮತ್ತೆ ಇದು ಆಮೇಲೆ ಎಲ್ಲಾ ತಯಾರಿ ಮಾಡ್ಕೊಳಕ್ ಟೈಮ್ ಸಿಕ್ತು. ಮತ್ತೆ ನೋಡಿ, ರಕ್ಷಾಬಂಧನ ಏನೋ ಮಧ್ಯಾಹ್ನವರೆಗೂ ಚಲೋ ಬಂದಿಲ್ಲ ಅಂತೆ. ಮಧ್ಯಾಹ್ನ ನಂತರ 2 ಗಂಟೆ ನಂತರ ಏನೋ ಅಂತೆ ಮಾಡೋದಿದೆ. ಅದಕ್ಕೆ ನೀವು ಎಲ್ಲ ಹಂಗೆ ಮಾಡ್ರಿ. ನಿಮ್ಗೆಲ್ಲ ಗೊತ್ತಿರ್ಬೋದು. ನನಗ್ ಬಂದ ಸುಜಾತ ಹೇಳ್ತಾ ಇದ್ದಾಳ, ಅಲ್ಲಿ ಮನೆ ಕಡೆ ಎಲ್ಲ ಅವ್ರ ಹೇಳ್ತಾ ಇದಾರಂತ. ಅಂದ್ರ ಅವ್ರದ್ದು ಅಂದ್ರ ನಿಮ್ದು ಒಂದು ಓಣಿ ಆ ಓಣಿ ಒಳಗೆ ನೀವು ಎಲ್ಲ ಇದ್ ಮಾಡ್ತಾರಲ್ಲ, ಎಲ್ಲ ಮಾತಾಡ್ಕೋತಾರಲ್ಲ ಎಲ್ಲ ಹೆಣ್ಮಕ್ಳು, ಅವ್ರು ಹೇಳಿದಾರಂತ. ಅದಕ್ಕೆ ಆಮೇಲೆ ನಾನು ಅಪ್ಪು ಸಾಯಂಕಾಲ ಕಾಲೇಜ್ದಿಂದ ಬಂದ್ಮೇಲೆ ಮತ್ತೆ ಇವರಿಗೆ ಎಲ್ಲ ಮಸಿನೂ ಕಳಿಸ್ಬಿಟ್ಟಿದಾರ, ಕಟ್ಟಾಕ್ ಬರ್ತದ. ಈಗ ಅಪ್ಪು ನೋಡೋಣ ಏನೇನ್ ಮಾಡ್ತಾ ಇದ್ದ, ನಾವು ಭೇಟಿಯಾಗಿ ಬರ್ತೇನೆ. ಇದು ಹೆಂಗ ಹಾಕುತ್ತೇನ್ ನೋಡಿ, ಇದು ಏನಾಗೈತಿ ನೋಡಿ. ಕೂದ್ಲ ಕಟ್ಕೊಂಡು ಆಯ್ತಮ್ಮ. ಓಕೆ. ಈಗ ಮಧ್ಯಾಹ್ನ ರಾಖಿ ಕಟ್ಟೋದಂತ, ಮಧ್ಯಾಹ್ನ ನಂತರ. ಸುಜಾತ ಅದ ಏನು ಒಳ್ಳೆ ಸರಿ ಟೈಮ್ ಬಂದಿಲ್ಲ ಅಂತ ಅಲ್ಲಿ ಅವ್ರು ಇದ್ರೋಗೆಲ್ಲಾರು ಅನ್ನತಿದ್ರಂತ. ಅದಕ್ಕೆ ಮಧ್ಯಾಹ್ನ ನಂತರ ಅಂಟಿ ಕಟ್ಟೋದೈತಿ. ಅದಕ್ಕೆ ಆಮೇಲೆ ಕಟ್ರಿ ಅಂತ ಅನ್ನತಿದ್ಲ. ಅದಕ್ಕೆ ಅಪ್ಪು ಏನ್ ಮಾಡತಾನ, ಹೌದು ಹೋಗ್ಯಾನ, ಸ್ನಾನಕ್ಕೆ ಹೋಗ್ಯಾನ. ಈಗ ಅಪ್ಪು ರಾಖಿ ಸಾಯಂಕಾಲ ಕಟ್ಟೋದಂತ, ಮಧ್ಯಾಹ್ನ ನಂತರ ಕಟ್ಟೋದಂತ ಸುಜಾತ ಹೇಳಿದ್ಲ. ಅಲ್ಲೆಲ್ಲ ಹೇಳತ್ತಿದ್ರಂತ ಅವ್ರ ಅಲ್ಲಿ ಅವ್ರ ಕಾಲನಿ ಒಳಗೆ ಅದಾರಲ್ಲ ಎಲ್ಲಾರು, ಗಲ್ಲಿ ಒಳಗೆ ಅವರೆಲ್ಲ ಹೇಳತ್ತಿದ್ರಂತ ಸಾಯಂಕಾಲ ದಿನ ಸರಿ ಬಂದಿಲ್ಲ, ಸಾಯಂಕಾಲ ಮಾಡ್ರಿ ಅಂತ. ಅದಕ್ಕೆ ರೆಡಿಯಾಗಿ ಬಾ. ಶಾಂಭವಿ ರಾತ್ರಿ ನೋಡಿ ಎಷ್ಟು ನಿದ್ದೆ ಮಾಡಿದೆ, ಸರಿಯಾಗಿ ಎಷ್ಟು ತ್ರಾಸ ಮಾಡ್ಕೊಂಡು. ಈಗ ಹೆಂಗಾಗೈತೆ ನೋಡಿ ಮುಖ. ರಾತ್ರಿ 2:30 ಮಟ್ಟ ಕೂಡಬೇಡ. ಈಗ ನಿಂಗೆ ಆಗಲ್ಲ, ಆರಾಮ್ ನಿದ್ದೆ ಮಾಡು, ಬೆಳಿಗ್ಗೆ ಅಭ್ಯಾಸ ಮಾಡು. ಮತ್ತು ಈಗ ರಕ್ಷಾಬಂಧನ ಅದೆಲ್ಲ ಈಗ ಬೆಳಿಗ್ಗೆ ಇಲ್ಲ, ಮಧ್ಯಾಹ್ನ ನಂತರ ಐತೆ ಅಂತ. ಒಳ್ಳೆ ಟೈಮ್ ಬಂದಿಲ್ಲ ಅಂತ. ಅದಕ್ಕೆ ಮಧ್ಯಾಹ್ನ 2 ಗಂಟೆ ಮುಂದೆ ಮಾಡೋದೈತಿ. ಅಂದ್ರೆ ಅಪ್ಪು ಅಕಸ್ಮಾತ್ ಮಧ್ಯಾಹ್ನ ಬಂದಂದ್ರೆ ಮಧ್ಯಾಹ್ನ ಊಟ ಮಾಡೋ ಟೈಮ್ದಾಗ ಅವಾಗೂ ರಾಖಿ ಕಟ್ಟಿ ಅವ್ರು ಊಟ ಮಾಡ್ತಾರೆ. ಹಂಗೆ ಮಾಡಕ್ಕೆ ಬರ್ತದೆ. ಅಜ್ಜಿನೂ ಎಲ್ಲ ರೆಡಿ ಆಗಿರ್ತಾರೆ ಅವಾಗ. ಸುಜಾತ ಕೈ ಅದ ಅಲ್ಲಿ ಅವ್ರ ಎಲ್ಲ ಇದ್ರು ಹೇಳಿದ್ರಂತ ಅವ್ರ ಗಲ್ಲಿಗಳು. ಅದೇ ನೋಡ್ಕೊಂಡು ಹೆಂಗೆ ನೋಡ್ಕೊಂಡು ಮಾಡಕ್ಕೆ ಬರ್ತೈತು. ಆಂಟಿ ಏನ್ ಮಾಡತ್ತೀರಿ? ಕ್ಯಾಬೇಜ್. ಕ್ಯಾಬೇಜ್? ಹಾ, ಕ್ಯಾಬೇಜ್ ಫೇವ್ರೇಟ್ ಅಲ್ಲ, ಸಮೃದ್ಧಿನ ಫೇವ್ರೇಟ್. ಆಮೇಲೆ ನಿಂದು ಭಾಳ ಫೇವ್ರೇಟ್ ಇಷ್ಟ ಅಲ್ಲ ಕ್ಯಾಬೇಜ್. ಆಮೇಲೆ ಅಜ್ಜಿನೂ ತಿಂತಾರ, ಅಜ್ಜಿಗೂ ಭಾಳ ಮೆತ್ತಗಿರ್ತೈತಿ. ಬ್ಯಾಳಿದು ಏನು ಹಾಕೋದಿಲ್ಲ, ಏನಿಲ್ಲ. ಚಲೋ ಹಂಗ ಇದ್ ಮಾಡಿ ಅಜ್ಜಿಗೆ ಚಪಾತಿ ಮತ್ತು ಕ್ಯಾಬೇಜ್. ಬನ್ನಿ ಇಲ್ಲಿ. ಸುಜಾತ, ನನ್ ಚಿನ್ನು ಕ್ಯಾಬೇಜ್ ಇಷ್ಟ ಇಲ್ಲ. ತಿನ್ನೋದ್ರಲ್ಲಿ ಅವ್ರು ಕ್ಯಾಬೇಜ್ ಪಲ್ಯ ಮಾಡಿದ್ಮೇಲೆ ಮನಸ್ ಇಲ್ದ ತಿಂತಾ ಇರ್ತಾರೆ. ಅವ್ರು ಬೇರೆ ಸಪ್ರೇಟ್ ಪಲ್ಯ ಮಾಡೋದು. ಹಾ, ಏನ್ ಬೇಕು ನಿಮ್ಗೆ? ಏನ್ರಿಪ್ಪ, ಎಷ್ಟು ಒಳ್ಳೆ ಒಳ್ಳೆ ನನಗೆ ಎಲ್ಲ ಅವಾರ್ಡ್ಗಳು ಕೊಡ್ತಾ ಇದ್ದೀರಾ. ಅವ್ರ ಅಕ್ಕ ಮಾದೇವಿ ಅವರು, ಅಮ್ಮ ಎಲ್ಲಿ, ನಾ ಎಲ್ಲಿ. ಕೋಬೀಸ್. ಥ್ಯಾಂಕ್ ಯು ಮಾ. ನೀ ಏನ್ ಎಷ್ಟ್ ಚಂದ ಮಾತಾಡಕ್ ಕಲ್ತಿದಿ. ಇದು ಕೋಬೀಸ್. ಕೋಬೀಸ್ ಸಮ ಇಷ್ಟ. ನೀ ಹೆಂಗ್ ಕೋಬೀಸ್ ಅಂತಿಲ್ಲ, ನಮ್ ತವ್ರ ಮನಿ ಒಳಗೂ ಕೋಬೀಸ್ ಅಂತಾರ. ಮತ್ತೆ ಪುಲಾವರ್. ಹಾ, ನಮ್ಮ ಇಷ್ಟ. ನೀವು ಪುಲಾವರ್ ಅಂತೀರಿ, ನೀವು ಅಂತೀರಿ. ನಮ್ಮಲ್ಲಿ ಫ್ಲವರ್ ಅಂತಾರ. ಹಂಗ ನೀನು ಊರ್ ಕಡೆ ಮಾತಾಡ್ತಾರ, ಹಂಗ ಮಾತಾಡ್ತೀನಿ. ನಾ ಕೋಬೀಸ್ ಅಂತೇಳಿ. ಹಾ, ಏನಂತೀರಿ? ಕೋಬೀಸ್. ಆಯ್ತು, ಈಗ ಮಾಡೈತಿ ವಿಡಿಯೋ. ನಿನ್ನ ಅಜ್ಜಿನ ಆಶೀರ್ವಾದ ನಿನಗೆ ಯಾವಾಗ್ಲೂ ಇರ್ತೈತಿ ನೋಡ. आंटी बरोबर चांगलं जातो. तुम्ही काना वर सांगा काय. आजी तुम्ही काय काळजी करू कशी. आंटी सोबत हाय मी.
ಇವ್ರ ಮೇಡಮ್ ನೋಡ್ರಿ ಹೆಂಗ ಅನ್ನತಾರ, ಚಿನ್ನು ಚಿನ್ನು ಅನ್ನತಾರ ನೋಡ್ರಿ. ವಿಡಿಯೋ ನೋಡ್ಕೊತ ಚಪಾತಿ ಲಡಿಸ್ ಇಡತಾರ. ಇಲ್ಲಿ ನೋಡಿ ಚಪಾತಿ ನಡೆದಿದಾವ ನಮ್ಮ ಮನ್ಯಾಗ. ಮತ್ತ ನಮ್ಮನೆಯವ್ರಿಗೆ ಹಾಗಲಕಾಯಿ ಪಲ್ಯ ಮಾಡಾತದ. ಅವ್ರಿಗೆ ಕ್ಯಾಬೇಜಿ ಸ್ಟೈಲ್ ಅಂತ ಹೇಳೇ ಬಿಟ್ಟಾರ. ಹೊಡ್ಕೊತ ಬಂದ ಇಲ್ಲಿ ಕ್ಯಾಬೇಜ್ ಅಜ್ಜಿ ಸಲುವಾಗಿ ಹಣ್ಣು ಕುದಿಸ್ತಾ ಇದೀವಿ. ಕ್ಯಾಬೇಜ್ ಸುಜಾತ ಒಂದು ಫೇವ್ರೇಟ್ ಐತಿ. ನೋಡೋಣ ಏನೇನಾಗೈತಿ. ಅಜ್ಜಿ ತಿಂತಾರೆ ತೋರಿಸ್ತೀವಿ ಆಮೇಲೆ. ನಿಮಗೆ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಗಲೀಜ್ ಕಾಣಿಸತೈತಿ. ನಿಮಗೆ ಏನೇನು ಕಾಣಿಸತೈತಿ ನಾವು ಆಮೇಲೆ ಒರೆಸ್ತೀವಿ. ಸಾಬುದಾನಿ ಕಿಚಡಿ ಇವತ್ತು ಭಾಳ ದಿನದ ನಂತರ ಫಸ್ಟ್ ಟೈಮ್ ನಾನು ಕಿಚಡಿ ಮಾಡಿದ್ದೀನಿ. ಯಾವಾಗಲೂ ವಡೆ ಮಾಡ್ತಾ ಇದ್ದೆ. ಈಗ ಅಪ್ಪು ಏನು ಹೇಳ್ತಾ ನೋಡೋಣ ತಿಂದ ನೋಡೋಣ ಏನೇನಾಗ್ತದೆ. ನಮಗೂ ಫಸ್ಟ್ ಟೈಮ್ ಎಲ್ಲ ಆಲೂ ಅದು ಹಾಕಿ ಎಲ್ಲ ಮಾಡಿ ಅವ್ನು ಕಿಚಡಿ. ಮಗಳ ಅಭ್ಯಾಸ ಮಾಡ್ತಾ ಇದ್ದಾರೆ ಇಲ್ಲಿ ಕುತ್ಕೊಂಡು ಒಳಗಡೆ. ಚಿನ್ನು ರೆಡಿ ಆಗತ್ತಾರ. ಯಾವ ಬಟ್ಟೆ ಹಾಕೋಲಿ ಏನಂತ ನೋಡ್ತಾ ಇದ್ದಾರೆ ನೋಡಿ. ಇಲ್ಲಿ ಎಷ್ಟು ಬಟ್ಟೆಗಳು ತೊಗೊಂಡಿದಾರಂದ್ರೆ ಏನು ಹೇಳೋದೇನೇ ಇಲ್ಲ ಬಟ್ಟೆಗಳು. ಅಲ್ಲಿ ನೋಡಿ ಆ ಕಡೆ ನೋಡ್ಕೊತ ಹೆಂಗೆ ರೆಡಿ ಆಗತ್ತಾರ ನೋಡಿ. ನನ್ನ ಕಡೆನೂ ನೋಡುವರು. ಈಗ ಯಾಕಂದ್ರೆ ಆಫೀಸ್ಗೆ ಹೋಗೋ ಒತ್ತಡ ಐತಿ ಈಗ. ಹಾಂ ಅಲ್ಲ ಇನ್ನೂ ಬಂದಿಲ್ಲ. ಯಾಕೆ ಸೈಲೆಂಟ್ ಆಗಿದ್ದೀರಾ? ಸುಜಾತ ಅನ್ನತಾಳು ಆರಾಮೈತೀನಿ. ಇಲ್ಲ ಅಂಕಲ್ಗೆ ಸೈಲೆಂಟ್ ಆಗ್ಯಾರ ಅನ್ನತ್ತಾರ. ಏನು ಅನ್ಸತೈತೀನಿ? ಏನು ತ್ರಾಸ ಆಗತೈತಿ? ಏನು ಏನು ನೋಡಿ ನಾನು ಎಷ್ಟು ಹೆದರ್ದೆ. ಹಿಂಗೆ ಅನ್ನತ್ತಿದ್ರಲ್ಲ ಏನಾಗೈತಿ ಏನು ಅಂತ. ಹಾಂ ಯಾಕೆ ನಂಗೆ ಹೆದರ್ಸ್ತೀರ ಯಾವಾಗಲೂ ನೀವು? ಸ್ಟ್ರಾಂಗ್ ಮಾಡಾಕ ಅಂದ್ರೆ ನಾ ಸ್ಟ್ರಾಂಗ್ ಇಲ್ಲ. ನಿಮ್ಗೆ ಅನ್ಸೈತೆ ಸ್ಟ್ರಾಂಗ್ ಇಲ್ಲ ಅಂತ. ಇಲ್ಲಿ ಹೋಗಿ ಬಾ, ಬಾತ್ರೂಮ್ ಹೋಗಕ್ಕೆದಿ, ಹೋಗ್ಬರು. ಅಪ್ಪು ರೆಡಿ. ಇವತ್ತು ಶ್ರಾವಣ ಸೋಮವಾರ 3ನೇದ ದಿನ. ಮತ್ತು ಎಲ್ಲ ಉಪವಾಸ ಅದು ಎಲ್ಲ ಮಾಡ್ತಾ ಇದೆಯಾ. ದೇವ್ರಿಗೆ ದೀಪ ಅದು ಹಚ್ಚಾತಿ. ಎಷ್ಟು ಖುಷಿ ಅನ್ನಿಸ್ತದೆ. ಎಷ್ಟು ನೀಟಾಗಿ ಪರ್ಸ್ನಾಲಿಟಿ ಎಷ್ಟು ಚಂದ ಮೇಂಟೈನ್ ಮಾಡಿದಿ. ಹಾಂ ಹಿಂಗೆ ನಾ ಹಚ್ಕೊಡ್ಲಿ? ಹಚ್ಕೊಡ್ತೇನೆ ಬಾ. ಹಾಡಾದ್ರೂ ಒಂದನ್ನು ನಿಂತಿತ್ತ ಅನ್ಕೋತ ಮಾಡಿ. ಯಾಕ ಓಂ ನಮ್ ಶಿವಾಯ ಆದ್ರು ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಅಲ್ಲ. ಎಷ್ಟು ಭಕ್ತಿಯಿಂದ ದೇವ್ರಿಗೆ ನಮಸ್ತೆ ಮಾಡ್ತಾ ಇದ್ದಾನೆ. ಎಷ್ಟು ಭಕ್ತಿ ಮೊದಲಿಂದ. ಅಜ್ಜಿ उपवास आहे ते आजी. आज उपवास आहे. आज उपवास आहे आजी. उपवास सोमवार आहे. सोमवार 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 आहे. सोमवार उपवास उपवास असं ते दाढी करून येत नव्हता महिनाभर. ಸ್ಮೈಲ್ ಕೊಡು. ಶ್ರಾವಣ ಸೋಮವಾರದ ಎಲ್ಲರಿಗೂ ಶುಭಾಶಯ ಹೇಳು. ಈಗ ಅಪ್ಪ ಕಳಿಸ್ಕೊಟ್ಟೀನಿ. ಈಗ ನಿನ್ನ ಜೊತೆ ಬೆನ್ನತ್ತಿದ್ದೀನಿ. ಹಾಂ ಇದೆ ಒಂದು ತುತ್ತ ತಿಂದೆ. ಮತ್ತು ಹೆಂಗಾಗೈತಿ ಏನು ಹೇಳ್ತೀವಿ ಮತ್ತು ಇವತ್ತು ಹೇಳಬೇಕಾಗ್ತದೆ. ಯಶಪ್ಪ ಅಂದ್ರೆ ಫಸ್ಟ್ ಟೈಮ್ ನಾ ಮಾಡೇನಿ ಕಿಚಡಿ. ನೀ ಹೆಂಗೆ ಹೇಳ್ತೀವಿ ನೋಡೋಣ ಅಂತ ನಾನು ಅಭಿಮಾನಿ ದೇವ್ರಿಗೆ ನಾ ಹೇಳಿ ನಿನ್ನ ಕಡೆ ಬಂದೇನಿ. ಚಲೋ ಆಗೈತಿ. ಆಮೇಲೆ ಇದು ತುರ್ದು ಹಾಕೈತಿ ನೋಡಿ ಆಲೂ. ಆಮೇಲೆ ಮೆಣಸಿನ್ಕಾಯಿ ಮಿಕ್ಸರ್ ಮಾಡಿ ಹಾಕೈತಿ. ಚಲೋ ಆಗೈತಲ್ಲ. ಶೇಂಗಾ ಕರೆಕ್ಟ್ ಇದಾಗೈತಲ್ಲ. ಆಯ್ತು ತಗೋತೀನಿ. ಒಂದು ಸ್ವಲ್ಪ ಡಬ್ಬ ಕಟ್ಕೊಂಡೇ ಬಿಡ. ಯಾಕಂದ್ರೆ ಮತ್ತೆ ಅಲ್ಲಿ ಟೈಮ್ ಆದ್ರೆ ಆಗ್ತದೆ. ಏನಾಗ್ತದೆ ಇರ್ಲಿ, ಹುಡುಗರಾದ್ರೂ ತಿಂತಾರ ಒಂದೊಂದು ತುತ್ತ ತೊಗೊಂಡು ಹೋಗು. ಚಿನ್ನು ನೀವು ಹೇಳಿದ್ರೇನು ಇಲ್ಲಿ ಕ್ಯಾಬೇಜ್ ಪಲ್ಯ ನಂಗೆ ಇಷ್ಟ ಇಲ್ಲ ಅಂತ. ಅದಕ್ಕೆ ನಿಮ್ಮ ಸಲುವಾಗಿ ಏನು ಮಾಡೀನಿ ನೋಡಿ. ತಿನ್ ನೋಡಿ. कारली किती कडू कारल्याची ग तू. ಎಷ್ಟು ನಾಟಕ ನೋಡಿ. ನೋಡ್ರಿ ಏನಂತದಾರ, ನನಗೆ ಕಡು ಕಾರ್ಲಿ ಅನ್ನತಾರ. ಹಾ ಆಮೇಲೆ ಹೇಳ್ರಲ್ಲ ಸ್ವೀಟ್ ಅದಿ ಅಂತ ಅವಾಗ ಹೇಳ್ತೇನೆ ನಿಮಗೆ. ಕಾರ್ಲಿ ಅಂತ ಅಂದೇರಿ. ಶ್ವೇತಾ ಕಾರ್ಲಿ ಅಂತ ಕರ್ಯಾತಾರ ನೋಡು. ಕಿತಿ ಕಡು ಕಾರ್ಲಿ ಎಷ್ಟು ಅನ್ನತಾರ. ಹಾ ಹಂಗದೇನಿ ಕಾರ್ಲಿ ಹಂಗದೇನಿ. ಯಾವ ಥರ ಅದೇನಿ
ನನಗೇನು ಗೊತ್ತಿಲ್ಲ, ಆಕೆ ಸುಜಾತ ಹೇಳ ನನಗೆ. ಆಯ್ತು ಬರ್ರಿ ಗಂಟಿ ಎಷ್ಟು ನೀವು ಮಾತಾಡ್ಕೊತ ಕತಿ ಹೇಳ್ಕೊತ ನಿಲ್ತೀರಿ, ಬರ್ರಿ ಚಪಾತಿ ಮಾಡೋದೈತಿ ಬಿಡ್ರಿ ಆ ಕಡೆ. ಹಾಗೆ ಹೇಳಿ ಭಯ ನೋಡ್ರಿ. ನನಗೆ ಒಂದು ಟಿಪ್ಸ್ ಕೊಡ್ಬೇಕು ನನ್ನ ಅಭಿಮಾನಿ ದೇವ್ರೆ. ಯಾಕಂದ್ರೆ ನಮ್ಮ ಮನೆಯವ್ರ ದಿನಾಲು ಶುಗರ್ ಟ್ಯಾಬ್ಲೆಟ್ ತಗೋ, ಬೆಳಿಗ್ಗೆ ನಾಷ್ಟಾಕಿಂತ ಮೊದಲು ತಗೋವಾರು. ನಾನು ವಿಡಿಯೋ ಮಾಡಕ್ಕೆ ಅವ್ರದ್ದು ತೋರ್ಸಕ್ಕೆ ನಾನು ರೆಡಿಯಾಗಿ ಬಂದಿರ್ತಲ್ಲ, ನಾ ತೋರಿಸೋದು ಇದ್ರೊಳಗೆ ನಾನು ನಮ್ಮ ಮನೆಯವ್ರ ಕಾಳಜಿದ ಒಳಗೆ ಮರ್ತು ಬಿಡ್ತಾ ಇದ್ದೀನಿ. ನನಗೆ ಯಾವ ರೀತಿ ಮಾಡಬೇಕು ನನಗೆ ಗೊತ್ತಾಗವಲ್ತು. ಸುಜಾತನ ಜೊತೆ ನಿನ್ನೆ ಡಿಸ್ಕಸ್ ಆಯಿತು. ಸುಜಾತ ಮತ್ತು ಇವ್ರಿಗೆ ಟ್ಯಾಬ್ಲೆಟ್ ನೆನಪಲಿ ನೀ ಆದರೂ ನಂಗೆ ಹೇಳು, ನಾ ಕೊಡ್ತೇನೆ ಅವ್ರಿಗೆ ಟ್ಯಾಬ್ಲೆಟ್ ಅಂತಂದೆ. ಹ್ಞೂ ಅಂತಂದ್ರು. ಖರೆ ನಮ್ಮ ಟ್ಯಾಬ್ಲೆಟ್ ಅದು ಬೆಳಿಗ್ಗೆ ಅದು ನೆನಪ ಬರುವಾತ. ನಿಮ್ಮ ಮನೆ ಒಳಗೆ ಹಿಂಗೆ ಏನಾದರೂ ಇತ್ತಂದ್ರೆ ನೀವು ಯಾವ ರೀತಿ ಮಾಡ್ತೀರಿ? ಏನು ನಿಮ್ಮ ಮನೆ ಒಳಗೂ ಇದೇ ರೀತಿ ಅದಾವ? ಸುಜಾತ ಹಾಗಲ್ಕಾಯಿ ಪಲ್ಯ ತೊಗೊಂಬ ಇವ್ರಿಗೆ. ಅವ್ರು ಹೇಳ್ತಾರೆ ವಿಡಿಯೋ ಮುಂದೆ ಬಿಟ್ಬಿಟ್ರೆ ಮತ್ತೆ ನೆನಪಾಗುತ್ತೆ. ನನ್ನ ಅಭಿಮಾನಿ ದೇವ್ರೆ, ನಿಮ್ಗೆ ಚಾಲೆಂಜ್ ಹಾಕ್ತೇನೆ ನಾ. ಅವ್ರ ಸಾಧ್ಯನೇ ಇಲ್ಲ ಹಂಗೆ ಹೇಳೋದು. ನೀವು ವಿಡಿಯೋ ಬಿಡ್ರಿ ಮತ್ತು ನಿಮ್ಮ ಮನೆಯವ್ರಿಗೆ ಆ ರೀತಿ ನೀವು ಮಾಡ್ರಿ ಅಂತ ಅನ್ನಕ್ಕೆ ಸಾಧ್ಯನೇ ಇಲ್ಲ. ನನಗೆ ಒಳ್ಳೆ ಒಳ್ಳೆ ಟಿಪ್ಸ್ ನನ್ನದೇ ಅಭಿಮಾನಿ ದೇವ್ರ ಅಷ್ಟು ಇದನ್ನಿಲ್ಲ. ನೀವು ಅನ್ಕೊಂಡಿರ್ತಾರ ಇಲ್ಲ. ಅಪ್ಪು ಮತ್ತು ಅಪ್ಪ ಟ್ಯಾಬ್ಲೆಟ್ ತೊಗೊಳ್ದೆ ಮತ್ತೆ ತಿಂಡಿ ಕೂತಾರೆ. ಹೆಂಗೆ ಮಾಡೋದೀಗ? ಎಷ್ಟು ತುತ್ತಾದ್ಮೇಲೆ ತೊಗೊಂಡ್ರ? ಅದೇ ಓಕೆಪ್ಪ. ಮತ್ತು ಏನು ನಿನ್ನ ಕಡೆ ಏನು ಟಿಪ್ಸ್ ಐತಿ? ಆಯ್ತು ಓಕೆ. ಯಾವ ರೀತಿ ಹೇಳ್ತಾ ಇದಾರೆ ನೋಡ್ರಿಪ್ಪ. ಸುಜಾತ ಹೇಳ್ತಾ ಇದಾರ ಈ ಕಡೆ ನನ್ನ ಕಿವ್ಯಾಗ ನೀವೊಂದು ಟ್ಯಾಬ್ಲೆಟ್ ಹಾಕು. ನಾನು ಅದ್ರೊಳಗೆ ಕಿವಿಯಾಗ ಹಿಡಿಯೋದು. ಅದ್ರೊಳಗೆ ಯಾಕದ ಕಿವಿ ಹಿಡಿಯೋದು ಅವಶ್ಯಕತೆ ಬರೋದಿಲ್ಲ ಚಿನ್ನು. ಪ್ರೀತಿಯಿಂದ ನಿಮಗೆ ನೆನಪು ಮಾಡ್ಕೊಂಡು ಈಗ ನನಗೆ ಇದು ಸಾಧ್ಯನ ಐತಿ, ನಾ ಮಾಡೇ ತೋರಿಸ್ತೇನೆ ನಿಮಗೆ. ನೀವು ಮರೆತರ ಮರೀಲಿ, ಖರೆ ನಾ ಮರೆಯೋದಿಲ್ಲ. ನನ್ನ ಚಿನ್ನು ನನಗೆ ಯಾವಾಗಲೂ ಖುಷಿಯಿಂದ ಇರ್ಬೇಕಂತ ನಾ ಇಷ್ಟು ಪ್ರಯತ್ನ ಮಾಡತ್ತೇನೆ. ಮತ್ತು ಈಗ ನಾ ನಿಮ್ಮ ಕಡೆ ನೆನಪು ಮಾಡತ್ತೇನೆ ನಿಮಗೆ. ನನ್ನ ಚಾಲೆಂಜ್ ಐತಿ ಇದು. ದಿನಾಲು ಚಲೋ ಹಂಗೆ ಬಚ್ಕೊಳ್ಳಲ್ಲ. ಇವತ್ತ ನಾನು ಚಲೋ ಹಂಗೆ ಬಚ್ಕೊಂಡಿದ್ದೀನಿ. ಮತ್ತೆ ಚೇಂಜ್ ಇರ್ಬೇಕಲ್ಲ ಜೀವನ ಒಳಗ. ಬಾಯ್ ಪೋ. ಬರ್ತಾರ ಚಿನ್ನು. ಹಾಗಲ್ಕಾಯಿ ಪಲ್ಯ ಹೆಂಗಾಗೈತಿ? ಚಲೋ ಆಗೈತಲ್ಲ? ಟೇಸ್ಟ್ ಬಾಯ್ಲ್ ಆಗೈತಿ ಪಲ್ಯ. ಅತ್ತೆ ತಿನ್ನೋಂಗೆ ಆಗೈತಲ್ಲ ಕಾಳದು. ಇದು ಹಾಗಲ್ಕಾಯಿ ಬಾಯ್ಲ್ ಆಗೈತಿ. ಆಯ್ತು ಅವ್ರ ಅದಕ್ಕೆ ಕ್ಯಾಬೇಜು ಮಾಡಿದ್ದೆ. ಅವ್ರು ಕ್ಯಾಬೇಜು ತಿನ್ಬೋದು. ನೋಡೋಣ ಏನೇನು ತಿಂತಾರೆ. ಸ್ವಲ್ಪ ಪ್ಲೇಟ್ ಒಳಗೆ ಹಾಕಿ. ಅದೇ ಯಾವ ತಿಂತಾರೆ. ಚಿನ್ನು ಚಲೋ ಬಾಚ್ಕೊಂಡಿ ಅಂತ ಹೇಳ್ತಾ ಇದಾರಲ್ಲ, ಅದು ನಿಜಾನ ಅದ. ಇದೇನು ಕಟ್ಕೊಂಡು ಕೂತಿದ್ರಲ್ಲ ಅದಕ್ಕೆ ಹಿಂಗಾಗೈತಿ ನೋಡಿ. ಚಲೋಣ ಅನ್ಸತೈತಿ. ಅವ್ರು ಹೇಳಿದಂಗೆ ಕರೆಕ್ಟ್ ಆಗೈತಿ. ಏನೋ ಒಂದು ಮಾಡ್ಕೊಂಡಿರ್ತೀವಿ, ಏನೋ ಒಂದು ಚಲೋನ ಕಾಣಿಸ್ತೈತಿ. ಆಫೀಸ್ಗೆ ಹೋಗ್ರಿ, ರೆಡಿ ಆಗ್ರಿ, ಬಿಡ್ರಿ ಇದೆಲ್ಲ ಅಂತಂದ್ರೆ ಒಂದೊಂದು ಪುಟ್ ಕೆಲಸ ಮಾಡ್ಕೋತ ಮನೆಗಳಿಗೆ ತಿರ್ಗಾಡ್ತಿರ್ತಾರ. ಲೈಟ್ ಬಂದ್ ಮಾಡೋದು, ಆ ನೀರು ತೆಗಿ, ಈ ನೀರು ತೆಗಿ. ಇವ್ರಿಗೆ ಆಫೀಸ್ಗೆ ಹೋಗೋ ಟೈಮ್ನಾಗ ಯಾಕೆ ಕೆಲಸ ತೆಗಿತಾರ ಗೊತ್ತಿಲ್ಲ. ಸುಜಾತನ ಹೋಗ್ಲಿತ್ತಾಳ. ಬಾಯ್ ಸುಜಾ ಅಂತ ಕೈ ಹೇಳ್ಕೊಟ ಬಾಯ್. ನಿಮ್ಮೆಲ್ಲರ ಮನೆ ಒಳಗೆ ಹಿಂಗನ? ಏನು ನಮ್ಮ ಮನೆ ಒಳಗೆ ಇಷ್ಟ ಹಿಂಗ? ನನಗೇನು ಗೊತ್ತಾಗ್ತಾ ಇಲ್ಲ. ಭಾಳ ಗಡ್ಬಡಿ ಆಗ್ತಾ ಇದೆ. ಬೆಳಿಗ್ಗೆ ಏನು ಮಾಡೋದು ತಿಳಿತಾ ಇಲ್ಲ ನನಗೆ. ನಮ್ಮ ಮನೆಯವ್ರು ಅಂತ ಇದಾರೆ ವಿಡಿಯೋ ಬಂದ್ ಮಾಡಿದೆ ಅಂದ್ರೆ ಎಲ್ಲ ಆಗ್ತೈತೆ ಅಂತ ಇದಾರೆ. ವಿಡಿಯೋ ಬಂದ್ ಮಾಡಿದ್ರೆ ಎಲ್ಲ ಆಗ್ತದ? ನೀವೇ ಹೇಳಿ, ಕಮೆಂಟ್ ಮಾಡ್ರಿ. ನಮ್ಮ ಮನೆಯವ್ರಿಗೆ ನೀವು ಆನ್ಸರ್ ಕೊಡಬೇಕು ನೋಡಿ. ಟೈಮ್ 10 ಗಂಟೆ ಆಗಲಿ ಬಂದದ. ಈಗ ಸುಜಾತ ಇಲ್ಲಿ ನೋಡಿ ಮೇಡಮ್ ಹಿಂಗೆ ಮಾಡ್ಕೊತ 10 ಗಂಟೆಗೆ 10 ನಿಮಿಷ ಕಮ್ಮಿ ಐತಿ. ನೀ ಮೊಬೈಲ್ ತೊಗೊಂಡು ನಾಷ್ಟ ಮಾಡಕ್ಕೆ ಹೋಗ್ಬೇಡ. ಯಾಕಂದ್ರೆ ಇಲ್ಲ, ನೀ ಅದ್ರೊಳಗೆ ನಿಂಗೆ ಭಾಳ ಟೈಮ್ ಹೋಗತೈತಿ. ಮೊಬೈಲ್ ಸಲುವಾಗಿ ಅದ. ನೀ ಊಟ ಮಾಡು, ನಾಷ್ಟ ಮಾಡ. ಮತ್ತೆ ಏನು ಮಾಡೋದು? ಹಂಗೆ ಮಾಡತ್ತೀನಿ. 10 ಗಂಟೆಗೆ 10 ನಿಮಿಷ ಕಮ್ಮಿ ಐತಿ. ಅಕ್ಷತಾ ಸ್ಕೂಲಿಗೆ ಬಿಟ್ಟು ಬರ್ತಿ? ಸುಟಿ ಐತಿ. ಮತ್ತೆ ಏನಾಕಿ ತಿಂಡಿ ಅದು? ಮತ್ತೆ ತಿಂಡಿ ಮಾಡೋದಿಲ್ಲ. ಏನು ರಕ್ಷಾಬಂಧನ ಐತೆ ಅಂತ ನೋಡ್ರಿ. ಸುಜಾತಾಗ ಇವತ್ತು ಆರ್ಡರ್ ಮಾಡೀನಿ. ಹಂಗೆ ಮಾಡ್ತಿ? ಇಂಥವು ಕೆಲಸ ನಿಮ್ಮ ಮನೆ ಒಳಗೆ ಮಾಡು, ನಮ್ಮ ಮನೆ ಒಳಗೆ ಮಾಡ್ಕೊಂಡು ಕೊಡ್ಬೇಡ ಸುಜಾತ. ನಿನ್ನ ಕೆಲಸ ಭಾಳ ಇರ್ತೈತಿ. ತಿಂಡಿ ಕೊಟ್ಟು ಬರೋ ನಡೀತು. ಪಾಪ ಅಭ್ಯಾಸ ಮಾಡತ್ತದ ಕುತ್ಕೊಂಡು. ಒಳಗಡೆ ಮುಖ ಎಷ್ಟು ಸುಪ್ಪಗಾಗೈತಿ ನೋಡಕ್ಕಾಗವತ್ ನಂಗೆ. ನನ್ನ ಮುಖ ಹಿಂಗಾಗೈತಿ ನೋಡಿ. ಚಪಾತಿ ಮಾಡ್ಕೋತ ಅಲ್ಲಿ ನಿಂತೆ ತಲೆಗೆ ಒಂದಿದಾಗ ಹಿಂಗೆ ಕಟ್ಕೊಂಡು ಕೂತಿದ್ದೀನಿ. ಮುಖ ತೊಳ್ಕೋರಿ ಏನತ್ತ ನೋಡ್ರಿ. ತೊಳ್ಕೊತೀನಿ ಗಪ್. ಸ್ವಲ್ಪ ಸಮೂ ತಿಂಡಿ ಕೊಟ್ಬಿಡ್ತೇನೆ. ನಾನು ತಿಂಡಿ ಮಾಡಾಕಿದ್ದೀನಿ, ನಮ್ಮ ಅತ್ತೆಗೂ ತಿಂಡಿ ಕೊಡಾಕಿದ್ದೀನಿ. ಚಾನು ಕುದಿತಾ ಇದೆ. ಇನ್ನೂ ಭಾಳಷ್ಟು ನಾನು ಕೆಲಸ ಅದಾವ, ಮಾಡ್ತೀನಿ. ಆಮೇಲೆ ತಿಂಡಿ ಮಾಡ್ಕೊತೀನಿ. ನನ್ನ ಚಿನ್ನು ಟ್ಯಾಬ್ಲೆಟ್ ತಗೋತಾ ಇಲ್ಲ. ನನಗೆ ಅದ ಬೇಜಾರಾಗೈತಿ. ಚಿನ್ನು 2 ತುತ್ತು ಊಟ ಮಾಡಿ ಟ್ಯಾಬ್ಲೆಟ್ ತಗೋತಾ ಇದ್ದಾರಲ್ಲ, ಅದ ನಂಗೆ ಬೇಜಾರಾಗದ. ನಂಗೆ ಮನ್ಸಿಗೆ ನೋವಾಗ್ಬಿಟ್ಟೈತಿ.
ಅದಕ್ಕೆ ಸಮೂಹ ಅನ್ನತಾಳ, ಅಮ್ಮ ನಿಮ್ಗೆ ಒಂದು ಟಿಪ್ಸ್ ಕೊಡ್ತೇನೆ ಬಾ. ಎಲ್ಲ ಸುಜಾತ ಮೇಡಮ್ ಅವರು ಅನ್ನತಾರ ಏನಂತ ಗೊತ್ತಾ, ಆಂಟಿ ನೀವು ವಿಡಿಯೋ ಮಾಡಿರಿ, ನಾ ಟ್ಯಾಬ್ಲೆಟ್ ಅದು ನೆನ್ಪು ಮಾಡ್ತೇನೆ, ನಾವಿಬ್ರು ಅದೇ ಮಾಡ್ಕೊತ ಕೊಟ್ಟೋದು ಬೇಡ, ನಾನು ನೆನ್ಪು ಮಾಡ್ತೇನೆ ರೀ ಆಂಟಿ ಅನ್ನತಾಳ. ಸುಜಾತ ಹೆಂಗ್ ಮಾಡೋದು ಈಗ? ಇವ್ರ ಪಾಪ ಬೆಳಿಗ್ಗೆ ಟ್ಯಾಬ್ಲೆಟ್ ತಗೊಳ್ದೇ ಊಟ ಮಾಡ್ತಾ ಇದ್ದಾರೆ, ಎಷ್ಟು ದಿನ ಹಂಗ ಆಗ್ತಾ ಇದೆ, ಬರಿ ಆಗ್ತಾ ಇದೆ. ನಂಗೆ ಏನನ್ನತ್ತಾರ, ನೀ ವಿಡಿಯೋ ಮಾಡೋದು ಬಿಡು, ಆಮೇಲೆ ಕರೆಕ್ಟ್ ಆಗ್ತೈತಿ ಎಲ್ಲ ಅನ್ನತ್ತಾರ. ಹಂಗೆ ಆಗ್ತದ? ಇಲ್ಲ ಇಲ್ಲ ನಾನ ಮಾಡ್ತೀನಿ. ಹಾ ನೀನೇ ಮಾಡ್ತೀನಿ. ಹಾ ಕೊಡ್ತೀನಿ. ಹಾ ನೀ ಟ್ಯಾಬ್ಲೆಟ್ ಕೊಡ್ತೀನಿ, ನಾ ವಿಡಿಯೋ ಮಾಡ್ಲಿ. ಓಕೆಮ್ಮ. ನೋಡಿ ಗುಬ್ಬಿ ಎಲ್ಲಿ ಕೂತಾಳ ಅಭ್ಯಾಸ ಮಾಡ್ಕೋತ. ಪಾಪ ನಿನ್ನೆ ಏನಾಯ್ತು ಗೊತ್ತಾ, ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ನಾನು ನೀರು ಚಾಲು ಮಾಡಿ ಇವಳಿ ಸ್ನಾನಕ್ಕೆ ಹೋಗ್ತೇನಮ್ಮನ ಅಂತಂದ್ರು ನೀರು ಚಾಲು ಮಾಡಿ ಹೋಗಿದ್ದೆ. ಇವ್ರೇನು ಮಾಡಿದಾರೆ, ನಮ್ಮ ಮನೆಯವ್ರು ಬಂದ ಸಡನ್ ಆಗಿ ಬೆಳಿಗ್ಗೆನ ಸ್ಟಾರ್ಟ್ ಮಾಡಿವೇನು ನೀರು ಕಾಸ್ಲಿಕ್ಕೆ ಅಂತ ಹೇಳಿ ನೀರು ಚಾಲು ಮಾಡಿ ಇಟ್ಟಿದಾರ. ಆಮೇಲೆ ಬಂದ್ ಮಾಡಿ ಹೋಗ್ಬಿಟ್ಟಾರ ಇವ್ರು. ಪಾಪ ಅವ್ರು ಸ್ನಾನಕ್ಕೆ ಹೋದ್ಮೇಲೆ ತಲೆ ಸ್ನಾನ ಮಾಡಕ್ಕಂತ ಹೋಗ್ಯಾಳ, ಹೇಳಿ ಹೋಗಿದಾಳ. ನೀರು ಅವಳಿಗೆ ಸ್ನಾನಕ್ಕೆ ನೀರು ಹೋದಾಗ ಅವಳಿಗೆ ಹಂಗೆ ಆಗ್ತದೆ ನೋಡಿ. ಏನು ಮಾಡ್ತೀರಾ ಸ್ನಾನ ಮಾಡೋ ಟೈಮ್ದಾಗ? ಹಿಂಗೆ ಮನ್ಯಾಗ ಎಷ್ಟು ಲಕ್ಷ ಕೊಟ್ಟೆ ಅಂತಂದ್ರೂ ನಂದು ಹಿಂಗೆ ಆಗ್ತಾ ಇದ್ದೇನೆ. ಏನೋ ಒಂದು ಇದ್ರೊಳಗೆ ಇದು ಮಾಡ್ತಾ ಇರ್ತೀನಿ, ಅದ್ರ ಮರ್ತು ಹೋಗಿರ್ತದ. ಮತ್ತು ಇವ್ರು ಏನಾದರೂ ಯಾರಾದರೂ ಒಬ್ರು ಏನಾದರೂ ಮಾಡಿರ್ತಾರೆ, ಹಿಂಗೆ ಆಗ್ತದೆ ನೋಡಿ. ಪಾಪ ಅವಳು ತಲೆ ಸ್ನಾನ ಮಾಡಬೇಕಾಗಿತ್ತು, ಎಲ್ಲ ಕೂದಲ ಎಲ್ಲ ಆಯ್ಲಿ ಆಗ್ಯಾವ. ಆಮೇಲೆ ಅವಳು ಒಂದು ಟಿಪ್ಸ್ ಕೊಡಾಕ್ಯದ ಅಂತ, ಶಾಂಭವಿ ನೀನು ತಿಂಡಿ ಮಾಡು, ಅಪ್ಪಾಗ ಬೆಳಿಗ್ಗೆ ದಿನಾಲೂ ಹಂಗೆ ಆಗ್ತಾ ಇದೆ. ಅಲಾರಾಮ್ ಒಂದು ಇಟ್ಬಿಡೋ ನಾ ಟೈಮ್ಗೆ. ಹಾಂ ಅಲಾರಾಮ್ ಅಂದ್ರೆ ಹೋಗೋ ಟೈಮ್ಗೆ ಒಂದು 8ಕ್ಕೆ 9ಕ್ಕೆ, 8:30 9:30, 8:30 9:30 3 ಸರಿ ಇಟ್ಬಿಡು. ಹಾಂ ನಡೀತದ ಹಂಗೆ ಮಾಡೋಣ. ಅದು ಅಲಾರಾಮ್ ರಿಮೈಂಡರ್ ಅಂತ, ನೀರು ಕುಡಿಯಮ್ಮ ಅಂತಿದ್ದು ಹಂಗೆ ಮಾಡಕ್ಕೆ ಬರ್ತೈತಲ್ಲ. ನೀನೇ ಹೇಳ್ತಿ, ನಾನಿನ ಅನ್ನ 3 ಜನ ಹೇಳೋಣ. ಓಕೆಮ್ಮ, ಆಯಿತು, ಒಳ್ಳೆ ಟಿಪ್ಸ್ ಕೊಟ್ಟಿದ್ದಿ, ಥ್ಯಾಂಕ್ ಯು ಬಂಗಾರಿ. ತಿನ್ನು ಈಗ. ಮತ್ತೆ कॅबीज ते शिजले, कॅबीज मऊ झाली की नाही बघा, खाऊन बघा ते कोबीज. शिजाने येते, शिजाने ಹಾ ದೇತು ತಮ್ಮ ಕಾರ್ಲಿ ಅಂತೂ ಕಾರ್ಲಿ. ಈ ನಮ್ಮ ಅತ್ತೆನ ಪ್ಲೇಟ್ ಚೇಂಜ್ ಆಯ್ತು, ಅವ್ರಿಗೆ ಕ್ಯಾಬೇಜ್ ಹಲ್ಲಿಗೆ ಬರ್ಲಿಲ್ಲ. ಮತ್ತೆ ಸೊಸೆ ಚಾಲಾಕ್ ಸೊಸೆ ಅವರಿಗೆ ಏನ್ ಮಾಡಿದಾಳ, ಹಾಗಲಕಾಯಿ ಪಲ್ಯ ಮಾಡಿದಾಳ. ಅತ್ತೆ ಹೇ ಬಗ ಉದನಿ ಕಿಚಡಿ ಒಂದ್ ಸ್ವಲ್ಪ ಕೊಟ್ಟು ಬರೋಣ, ನೋಡೋಣ ಹಲ್ಲಿಗೆ ಬರ್ತೈತೇನ. ಅತ್ತೆ ಕೇಳು ಅತ್ತೆ, खिचडी साबुदानी खिचडी. हा हा काय ते डब्बे कुठे गावे नाही देतो दावा जरा अत्या. अत्या कारली 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 हा शिजली. हा हा खावा. ಪಾಪ ಅತ್ತೆಗೆ ಚಹಾ ಕೊಡ್ತಾ ಇದ್ದೀನಿ, ಚಹಾ ಚಪಾತಿ. ಟೈಮ್ ಆಗೈತಿ ನೋಡಿ ಪಾಪ, ನಮ್ಮ ಅತ್ತೆಗೆ ಟೈಮು ಗೊತ್ತಾಗಲ್ಲ, ಎಷ್ಟಾಗೈತಿ ಏನಾಗೈತಿ, ಎಷ್ಟು ಗಂಟೆಗೆ ತಿಂಡಿ ಮಾಡೋದ ಏನೂ ಗೊತ್ತಾಗಲ್ಲ. ವಯಸ್ಸಾದ್ಮೇಲೆ ಈ ರೀತಿ ಅದ ಎಲ್ಲ. ಸೊಸಿ ದರ್ಬಾರ್ ನೋಡಿ ಈಗ ಏನ್ ಮಾಡ್ತೀರಾ, ಸೊಸಿ ಯಾವ ರೀತಿ ಇದು ಮಾಡ್ಕೊತ ಕೊಡ್ತಾ ಆ ರೀತಿ ದರ್ಬಾರ ನಡ್ಸ್. ಪಾಪ ನೋಡಿ ದೋಸೆ ಇಟ್ಟು ಉಳ್ದದ, ಒಂದು ದೋಸೆ ಮಾಡ್ತಾ ಇದ್ದೀನಿ. ಮತ್ತು ಅರ್ಚುಗೂ ಬೇಕಂತ ಸುಜಾತ ಅದ ಅಂದಳು, ಮತ್ತು ಭಾಳ ಇಷ್ಟ ಆಯ್ತಂತ ಹುಡುಗರಿಗೂ, ಅವ್ರಿಗೂ ಕೊಡ್ತೀನಿ, ನನಗೂ ಒಂದೆರಡು ನಾನು ಮಾಡ್ಕೊತೀನಿ. ಅತ್ತೆಗೆ ಮತ್ತು ಇದು ಹಾರ್ಡ್ ಆಗ್ತಾವ, ಅವ್ರಿಗೆ ಚಪಾತಿ ಅದು ಕೊಟ್ಟೆ, ನಮ್ಮ ಮನೆಯವ್ರಿಗೂ ಚಪಾತಿ ಅದು ಎಲ್ಲ ಮಾಡಿ ಕಳಿಸ್ದೆ. ನೋಡಿ ಯಾವ ರೀತಿ ಕೂದಲ ಮಾಡ್ಕೊಂಡು ಹೆಂಗೆ ಮಾಡ್ಕೊಂಡು ಕೂತಿದ್ದೀನಿ ನೋಡಿ. ಮುಖ ಒಂದು ಸ್ವಲ್ಪ ಫ್ರೆಶ್ ತೊಳ್ಕೊಂಡು ಏನಾದರೂ ತಿಂಡಿ ಮಾಡ್ಕೊಂಡು ಏನಾದರೂ ಮಾಡ್ಬೇಕಂತಂದ್ರೂ ಎಲ್ಲ ಮಾಡೋ ಮಟ್ಟ ಇಷ್ಟು ಟೈಮ್ ಆಗ್ತೈತೆ ನನಗೆ. ಟೈಮ್ 10:30 ಆಗ್ಲಿಕ್ಕೆ ಬಂದದ, ಇನ್ನು ಯಾವಾಗ ನಾಷ್ಟ ಮಾಡೋದಾಗ್ತೈತೆ ನೋಡಿ. ಈಗ ಟೈಮ್ ಹೋಗಿದ್ದೇ ಗೊತ್ತಾಗ್ತಾ ಇಲ್ಲ ನನಗೆ, ಅಷ್ಟು ನನಗೆ ಬ್ಯೂಸಿ ಆಗಿಬಿಟ್ಟಿದ್ದೀನಿ ನಾನು. ಇದ್ರೊಳಗೆ ನಂಗೆ ಖುಷಿ ಅದ, ನಾನು ಬ್ಯೂಸಿ ಆಗಿದ್ದೀನಲ್ಲ ಅದ್ರೊಳಗೆ ನನಗೆ ಭಾಳ ಖುಷಿ ಅದ. ನನ್ನ ಜೀವನ ಒಳಗೆ ನನಗೆ ಫಸ್ಟ್ ನನಗೆ ನಂದು ಇದು ಕೆಲಸ, ಇದು ನಂದು ಯೂಟ್ಯೂಬ್ ಚಾನಲ್ದು ಸಿಗೈತಲ್ಲ, ಇದು ಫಸ್ಟ್ ಟೈಮ್ ನಾನು ಇದು ಇಷ್ಟು ದಿನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದೇ ನಾ ಮಾಡ್ಬೇಕಂತಂದ್ರು ನನ್ನ ಜೀವನ ಒಳಗೆ ನನಗೆ ಯಾವುದೂ ಸಿಕ್ಕಿಲ್ಲ, ಎಲ್ಲ ನನಗೆ ಅರ್ಧೋಟ ಆಗಿದಾವೆ ಎಲ್ಲ. ನಿಮಗೆ ಒಂದು ಟೈಮ್ ಬಂದಾಗ ನಾ ಯಾವ್ದ್ಯಾವ್ದು ನನ್ನ ಜೀವನ ಒಳಗೆ ಏನೇನಾಗೈತೆಲ್ಲ ಒಂದೊಂದು ದಿನ ನಿಮ್ಮ ಜೊತೆ ನಾ ಮಾತಾಡ್ಕೋತ ಹಂಗೆ ಹೇಳ್ಕೊತ ಹೋಗ್ತೀನಿ.
ಆದರೂ ನನಗೆ ನಾನು ಚಾನಲ್ ಸ್ಟಾರ್ಟ್ ಮಾಡಿ ಮೋಸ್ಟ್ಲಿ ಭಾಳ ಅಂದ್ರೆ ನಾವು 2 ವರ್ಷ ಆಯ್ತು. ಆದರೂ ನಾವು ಡೈಲಿ ಲಾಗ್ ಮಾಡ್ತಿರ್ಲಿಲ್ಲ. ನಾವು ವಾರಕ್ಕೊಮ್ಮೆ ಮಾಡ್ತಿದ್ದು ವಿಡಿಯೋಸ್ ಎಲ್ಲ. ವಾರಕ್ಕೊಮ್ಮೆ ಮಾಡೋದು, ವಾರಕ್ಕೊಮ್ಮೆ ಅಪ್ಪು ಎಲ್ಲ ಎಡಿಟಿಂಗ್ ಮಾಡಿ ಎಲ್ಲ ಅವನ ಮಾಡ್ತಿದ್ದ. ಆಮೇಲೆ ಎಲ್ಲರೂ ಏನಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವಂದೇ ಪಾಪ ಎಕ್ಸಾಮ್ ಅವಂದೆಲ್ಲ ಭಾಳ ಸ್ಟಡಿ ಇರ್ತದೆ, ಯಾಕೆ ಅವಂಗ ಹೇಳಿದ್ದೀರಾ, ಮಕ್ಕಳ ಮೇಲೆ ಪರಿಣಾಮ ಆಗ್ತದೆ, ಇದು ಅವ್ರಿಗೆ ಟೈಮ್ ಸಿಗಲ್ಲ ಅಂತ ಹೇಳಿ ನಮ್ಮ ಮನೆಯವರಿಗೆ ಭಾಳ ಜನ ಅಂದ್ರಂತೆ. ನಮ್ಮ ಮನೆಯವ್ರಿಗೆ ಯಾರಾದರೂ ಏನಾದರೂ ಅಂದ್ರೆ ಆ ವಿಷಯ ಅವ್ರ ಭಾಳ ಹಿಂಗೆ ಮನಸ್ಸಿಗೆ ತೊಗೊಂಡ್ಬಿಡ್ತಾರೆ ಅವ್ರ. ಆಮೇಲೆ ನನಗೆ ಬಂದು ಅಂದರು, ಮತ್ತು ಅಂದ್ರೆ ಹಿಂಗೆ ಹುಡುಗರಿಗೆ ಇದು ಟೈಮ್ ಭಾಳ ವೇಸ್ಟ್ ಆಗ್ತೈತಿ, ಹುಡುಗರಿಗೆ ಭಾಳ ತ್ರಾಸ ಆಗ್ತೈತಿ ಅಂತ ಹಿಂಗೆ ಅಂತಂದರು. ಆಮೇಲೆ ನಾನು ಅಪ್ಪು ಕೇಳಿದೆ, ಅಪ್ಪು ಮತ್ತು ಏನಪ್ಪ ಹಿಂಗೆ ಅಪ್ಪ ಹಿಂಗಂತ ಇದ್ದಾರೆ, ಏನು ಮಾಡೋದು ಅಂತ ಹೇಳಿ. ಆಮೇಲೆ ಅಪ್ಪು ಅಂದ, ಅಮ್ಮ ಇಲ್ಲಮ್ಮ, ನನಗೆ ಅದು ಎಂಟರ್ಟೈನ್ಮೆಂಟ್ ಸ್ವಲ್ಪ ಆಗ್ತೈತಿ, ನನಗೆ ಖುಷಿ ಅದ ಅದ್ರೊಳಗೆ. ನಾ ವಿಡಿಯೋ ಮಾಡೋದ್ರಿಂದ ನನಗೇನು ಬೇಜಾರಿಲ್ಲ, ನನ್ನ ಒಳಗೆ ನಾನು ಟೈಮ್ ತಗೊಂಡು ಒಂದು ಸ್ವಲ್ಪ ಅದ್ರೊಳಗೆ ನಾ ವಿಡಿಯೋ ಮಾಡಿರ್ತೀನಿ, ವಾರಕ್ಕೆ ಒಂದು ಸಲ ಮಾಡೋಕೆ ನಂಗೆ ಏನು ಪ್ರಾಬ್ಲಮ್ ಆಗಲ್ಲ, ನಾ ಮಾಡ್ತೀನಮ್ಮ ಅಂತಂದ. ಆಮೇಲೆ ಸಮೃದ್ಧಿ ಏನಂದ್ಲು, ಅಮ್ಮ ಮತ್ತು ನೀನು ಯಾಕೆ ಡೈಲಿ ಲಾಗ್ ಸ್ಟಾರ್ಟ್ ಮಾಡಬಾರ್ದು ಅಂತಂದ್ಲು ಸಮೃದ್ಧಿ. ನಾನಂದೆ, ಇಲ್ಲಮ್ಮ ಡೈಲಿ ಲಾಗ್ ನಾನು ಮಾಡೋಕ್ಕಾಗಲ್ಲ, ನಂಗೆ ಎಡಿಟಿಂಗ್ ಮಾಡೋದು ಭಾಳ ಕಷ್ಟ ಇದೆ, ನನಗೆಲ್ಲ ಅದು ಗೊತ್ತಾಗಲ್ಲ, ನಾ ಮಾಡಲ್ಲ ಅಂತಂದೆ. ಆಮೇಲೆ ಅಂದ್ರು, ಇಲ್ಲಮ್ಮ ನಿನ್ನೊಳಗೆ ಇಷ್ಟೊಂದು ಕಲೆಗಳು ಅದಾವ, ಎಷ್ಟೆಲ್ಲ ಮಾಡ್ತಿ, ಮನೆ ಸಲುವಾಗಿ ಎಷ್ಟೆಲ್ಲ ಮಾಡ್ತಿ, ನಿಂದು ಯಾವಾಗ ಎಲ್ಲರಿಗೂ ಗೊತ್ತಾಗೋದು, ನೀ ಮಾಡಮ್ಮ, ನಿಂದ ಎಲ್ಲರೂ ನೋಡಬೇಕು, ಯಾಕಂದ್ರೆ ನಿನ್ನಲ್ಲಿ ಏನೋ ಒಂದು ಸ್ಪೆಷಲ್ ಅದ, ನಿನ್ನ ಮಾಡಬೇಕಮ್ಮ ಅಂತ ಹೇಳಿ ನನಗೆ ಈ ರೀತಿ ನನಗೆ ಸ್ಫೂರ್ತಿ ಕೊಟ್ಟಿದ್ದ, ಡೈಲಿ ಲಾಗ್ ಮಾಡಿಸಿದ್ದ ನನ್ನ ಮಗಳ ನನಗೆ ಮಾಡಿಸಿದ್ದ. ಯಾಕಂದ್ರೆ ಭಾಳಷ್ಟು ಅದ್ರೊಳಗೆ ಅಡೆತಡೆಗಳು ಬಂದು ಭಾಳಷ್ಟು ನಾನು ಹೋರಾಡಿದ್ದೀನಿ. ಆದರೆ ಎಲ್ಲ ಮಾಡೋ ಸಲುವಾಗಿ ಒಂದು ಟೈಮ್ ಬಂದಾಗ ನಾನು ಹೇಳ್ತೀನಿ, ನನ್ನ ಜೀವನ ಒಳಗೆ ಯೂಟ್ಯೂಬ್ ಚಾನಲ್ ಚಾಲು ಮಾಡುವಾಗ ನನಗೆ ಏನೇನು ತ್ರಾಸಾಗೈತಿ, ನಾ ಯಾವ ರೀತಿ ನೋವನ್ನು ಅನುಭವಿಸಿದ್ದೀನಿ, ಆ ನೋವುಗಳ ಒಂದೊಂದಾಗಿ ನಿಮ್ಗೆ ಹೇಳ್ಕೊತೀನಿ. ಆದರೂ ನೀವು ಎಲ್ಲ ಯೂಟ್ಯೂಬ್ ಚಾನಲ್ ತೆಗಿಯೋರಿದ್ರೆ ತೆಗೀರಿ. ಯಾಕಂದ್ರೆ ಆ ಖುಷಿ ಇರ್ತದಲ್ಲ, ನಿಮ್ಮ ಜೊತೆ ಮಾತಾಡೋದು, ನಿಮಗೆ ಹೇಳೋ ಆ ಖುಷಿ ಇರ್ತದಲ್ಲ, ಅದು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ಏನೂ ಇಲ್ಲ. ಮನೆಯವರಿದ್ರು ಸ್ವಲ್ಪ ಮಾತಾಡ್ಬೋದು, ಅವ್ರ ಜೊತೆ ಇದು ಮಾಡ್ಕೋಬೋದು, ಮಕ್ಕಳ ಜೊತೆ ಸ್ವಲ್ಪ ಮಾತಾಡ್ಬೋದು, ಇದು ಮಾಡೋದು. ಕರೆ ನೀವು ಇದಿರಲ್ಲ, ನಮ್ಮ ವಿಡಿಯೋಸ್ ಎಲ್ಲ ಏನೋ ಪರಿಚಯ ಇಲ್ಲ, ನೀವೆಲ್ಲೋ ನಾವೆಲ್ಲೋ, ನಿಮ್ಮ ಮುಖ ನಾನು ನೋಡೇನೇ ಇಲ್ಲ, ಬರೀ ನನ್ನ ಮುಖ ನನ್ನ ವಿಡಿಯೋ ನೋಡಿ ನೀವೆಲ್ಲ ನನಗೆ ಇಷ್ಟಪಟ್ಟ ನಾನು ಮಾತಾಡೋದು ಮಾಡೋದು, ನಾನು ಎಲ್ಲ ಹೆಂಗೆಲ್ಲ ಮಾಡೋದು ನೋಡ್ಕೊಂಡು ನನಗೆಲ್ಲ ಕಮೆಂಟ್ ಮಾಡ್ತೀರಾ. ನಿಮ್ಮ ಕಮೆಂಟಿದಿಂದ ನನಗೆ ಎಷ್ಟೇ ನನಗೆ ಹಸುವೂ ಆಗಲ್ಲ, ಊಟ ಮಾಡ್ಬೇಕಂತ ಅನ್ಸಲ್ಲ, ಏನೂ ಇಲ್ಲ. ನಿಮ್ಗೆ ಇನ್ನೂ ನಾನು ಖುಷಿ ಪಡಿಸ್ಬೇಕು, ನಿಮ್ಮ ಜೊತೆ ನಾನು ಮತ್ತೆ ಮಾತಾಡಬೇಕು, ನನ್ನ ಮನಸ್ಸಿನ ಮಾತೆಲ್ಲ ನಿಮ್ಮ ಜೊತೆ ಹಂಚ್ಕೋಬೇಕಂತ ನನಗೆ ಬಹಳ ಇದ್ರಾಗ ಖುಷಿ ಇದೆ. ನನಗೆ ಅದ್ರಾಗ ಏನೂ ಬೇಜಾರಂತ ನನಗೆ ಸ್ವಲ್ಪ ಇಲ್ಲ. ವಿಡಿಯೋ ಮಾಡೋದ್ರಿಂದ ಏನೂ ನನಗೆ ಬೇಜಾರಿಲ್ಲ. ನಾ ವಿಡಿಯೋ ಮಾಡೋದ್ರಿಂದ ನನ್ನ ಮಕ್ಕಳಿಗೆ, ನನ್ನ ಮನೆಯವರಿಗೆ, ನನ್ನ ಫ್ಯಾಮಿಲಿಗೆ ತ್ರಾಸ ಆಗಬಾರ್ದು ಅಷ್ಟೇ. ನಾನು ಅವ್ರಿಗೆ ತ್ರಾಸ ಆಗೋ ಥರ ಯಾವಾಗೂ ನಡ್ಕೊಳ್ಳಲ್ಲ. ಅವ್ರಿಗೆ ಯಾವ ರೀತಿ ಬೇಕಲ್ಲ ನಾನು ಅದೇ ರೀತಿ ಮಾಡ್ತೀನಿ. ಯಾಕಂದ್ರೆ ನಾನು ಎಷ್ಟು ಡೀಪಾಗಿ ಈ ವಿಡಿಯೋ ಚಾನಲ್ ಯೂಟ್ಯೂಬ್ ಒಳಗೆ ಹೋಗಿದ್ದೀನಲ್ಲ, ಅಷ್ಟು ನಮ್ಮ ಮನೆಯವ್ರು ಇನ್ನೂ ಹೋಗಿಲ್ಲ. ಇನ್ನೂ ನಿಮ್ಮವ್ರ ಅಷ್ಟು ನಿಮ್ಗೆ ಅಷ್ಟು ಹತ್ರ ಅವ್ರು ಆಗಿಲ್ಲ. ಅವ್ರು ಆಗ್ತಾರೆ, ಒಂದು ಟೈಮ್ ಬರ್ತದೆ, ಅವ್ರು ನಿಮ್ಮ ಜೊತೆನೂ ಭಾಳಷ್ಟು ನಿಮ್ಗೆ ಹತ್ರ ಆಗಿ ನಿಮ್ಮ ಜೊತೆ ಮಾತಾಡೋದು, ನಿಮ್ಮ ಜೊತೆ ಎಲ್ಲ ಮಾಡೋದು ವಿಡಿಯೋ ಒಳಗೆ ಅವ್ರು ಬರ್ತಾರೆ. ಆ ದಿನ ಬರ್ತದಂತ ಹೇಳಿ ನನಗೆ ಫುಲ್ ವಿಶ್ವಾಸ ಅದ. ಮತ್ತು ಆ ದಿನ ಬರೋ ಮಟ್ಟ ನಾನಂತೂ ಕಾಯ್ತೀನಿ. ಮತ್ತು ನೀವೆಲ್ಲ ತಿಂಡಿ ಮಾಡ್ಬೇಕೀಗ, ಯಾಕಂದ್ರೆ ನಂದು ತಿಂಡಿ ಈಗ ನಂದಂತೂ ಲೇಟ್ಲಿ ಎಲ್ಲ ಲೇಟ್. ನಾನು ಎಷ್ಟು ಬೇಗ ಮಾಡ್ಬೇಕಂದ್ರೂ ನಂದು ಟೈಮನ ಹಿಂಗದ, ಆಗೋದನೇ ಇಲ್ಲ. ಯಾಕೆ ಹಿಂಗೆ ಗೊತ್ತಿಲ್ಲ. ಎಲ್ಲ ಅಮ್ಮಗಳ ನೀವು ತಿಂಡಿ ಮಾಡ್ಕೋರಿ. ಎಲ್ಲರೂ ನಿಮ್ಮ ಟೈಮ್ದಾಗ ತಿಂಡಿ ಮಾಡ್ಕೊತ ಆರೋಗ್ಯದ ಕಡೆ ಕಾಳಜಿ ತಗೊಳ್ರಿ. ಮತ್ತು ನಾನು ತಿಂಡಿ ಮಾಡ್ಕೊತೀನಿ. ನನಗೂ ಎಲ್ಲ ದೋಸೆ ಚಟ್ನಿ ಎಲ್ಲ ನಂದು ಎಲ್ಲ ಮಾಡ್ಕೊಂಡಿದ್ದೀನಿ, ಅದು ನಾನು ತಿಂಡಿ ಮಾಡ್ತೀನಿ. ಇಲ್ಲೆಲ್ಲ ಚಟ್ನಿ ಇದೆ ನೋಡಿ, ನನ್ನ ಸಲುವಾಗಿ ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಮತ್ತೆ ಯಾರು ತಿನ್ನೋರು ದೋಸೆ ಚಟ್ನಿ ತಿಂತಾರೆ. ನಮ್ಮ ಮನೆಯವರಿಗೆ ಭಾಳ ಏನು ದೋಸೆ ಇಷ್ಟ ಆಗಲ್ಲ, ಅವ್ರು ಭಾಳ ದೋಸೆ ಇಷ್ಟಪಟ್ಟು ತಿನ್ನಲ್ಲ. ಮತ್ತು ಇಲ್ಲಿ ದೋಸೆ ಅದಾವ, ಮತ್ತು ನನಗೆ 2 ದೋಸೆ ಮಾಡ್ಕೊಂಡಿದ್ದೀನಿ. ಅತ್ತೆಗೂ ಹೇಳಿದೆ, ಅತ್ತೆ ನಾ ತಿಂಡಿ ಮಾಡ್ತೇನೆ, ಮತ್ತು ಆಮೇಲೆ ನಿಮ್ಮ ಕಣ್ಣಾಗ ಔಷಧಿ ಹಾಕ್ತೇನೆ ಅಂದಮೇಲೆ, ಆಯ್ತು ಮಾಡು, ಇಷ್ಟು ಯಾಕೆ ಲೇಟ್ ಮಾಡ್ತೀವಿ ತಿಂಡಿ ಮಾಡೋಕೆ, ತಿಂಡಿ ಮಾಡ್ಕೋಲ್ಲ ಅಂತ ಹೇಳಿ ಅವ್ರು ವಾಕಿಂಗ್ ಮಾಡಕ್ಕೆ ಹೋಗಿದಾರ. ಅದಕ್ಕೆ ಈಗ ನಾನು ತಿಂಡಿ ಮಾಡ್ಕೋತೀನಿ. ತಿಂಡಿ ಮಾಡಿ ಮತ್ತೇನೇನು ಕೆಲಸ ಅದಾವಲ್ಲ ನಾನು ನಿಮಗೆಲ್ಲ ನನ್ನ ಜೊತೆ ಎಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮತ್ತು ನೀವೇನೇನು ತಿಂಡಿ ಮಾಡ್ಯಾರ ನನಗೆ ಹೇಳ್ತೀರಿ, ನಾನು ಕಮೆಂಟ್ ಮಾಡ್ತೀರಿ. ನೋಡಿ, ಮೊಬೈಲ್ ಚಾರ್ಜಿಂಗ್ ಇಡೋಣ ಅಂತ ಬಂದೆ. ಒಂದು ಸ್ವಲ್ಪ ತಿಂಡಿ ಮಾಡೋ ಮಟ್ಟ ಮೊಬೈಲ್ ರೆಸ್ಟ್ ಕೊಡೋಣ, ತಿಂಡಿ ಚಾರ್ಜಿಂಗ್ ಇಡೋಣ ಅಂತ ಬಂದೆ. ನನ್ನ ಮಗಳ ಊಟ ಮಾಡಿದ ಪ್ಲೇಟ್ ನೋಡಿ ಇಲ್ಲಿ. ಹಿಂಗೆ ಮಾಡ್ತಾರ ಊಟ? ಹೇಳಿ ನೋಡೋಣ ನೀವು. ಹಿಂಗೆ ಮಾಡಿದ್ರೆ ಹೆಂಗೆ ಮಾಡ್ಕೊಂಡಿದಾರ? ಅಜ್ಜಿ ಮಲ್ಕೊಂಡಿದ್ದಾರೆ.
ನಂದು ತಿಂಡಿ ಆಗೈತಿ. ನಾನು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ತೇನೆ ಈಗ. ಯಾಕಂತಂದ್ರೆ ಅಜ್ಜಿ ಮತ್ತೆ ಆದ್ಮೇಲೆ ನಂಗೆ ವಿಡಿಯೋ ಎಡಿಟಿಂಗ್ ಮಾಡೋಕೆ ಕೊಡಲ್ಲ. ನಡು ಏನಾದರೂ ಮಾತಾಡ್ತಾರೆ. ಆಮೇಲೆ ನನ್ನ ಚಿನ್ನು ಬಂಗಾರನು ರಾತ್ರಿ ಮಲ್ಕೊಳಕ್ಕೆ ಅವ್ರಿಗೂ ನಾನು ಎಡಿಟಿಂಗ್ ಮಾಡ್ಕೊತೆ ಅಂತಂದ್ರೆ ರಾತ್ರಿ ಮಲ್ಕೊಳಕ್ಕೆ ಅವ್ರಿಗೆ ಟೈಮ್ ಆಗ್ತೈತಿ. ಅದ್ರ ಸಲುವಾಗಿ ಅವ್ರಿಗೆ ಬೇಜಾರಾಗಬಾರ್ದು, ಯಾರಿಗೂ ಇದರಿಂದ ಬೇಜಾರಾಗಬಾರ್ದು, ಯಾರಿಗೂ ಇದರಿಂದ ನಾ ವಿಡಿಯೋ ಮಾಡೋದ್ರಿಂದ ನೋವಾಗಬಾರ್ದು. ಬರೀ ಏನು ಮೊಬೈಲ್ ತೊಗೊಂಡು ಯಾವಾಗಲೂ ಕುಂತಿರ್ತಾಳಂತಲ್ಲ ಅತ್ತೇನೂ ತಿಳ್ಕೊಬಾರ್ದು. ಎಷ್ಟು ಆಗ್ತದಲ್ಲ ಅಷ್ಟು ನನಗೆ ಟೈಮ್ ಸಿಕ್ಕಿದಾಗ ನಾ ಎಡಿಟಿಂಗ್ ಮಾಡ್ಕೋತ ಸಾಯಂಕಾಲವರೆಗೂ ಈ ಎಡಿಟಿಂಗ್ ಮಾಡೋದು ಮುಗಿಸ್ತೇನೆ. ಮತ್ತು ಆಮೇಲೆ ಡೌನ್ಲೋಡ್ ಮಾಡಿ ವಿಡಿಯೋ ನಾನು ಸೆಂಡ್ ಮಾಡ್ತೇನೆ. ರಾತ್ರಿ ನಿಮ್ಗೆ ಕಳ್ಸೋಣ ಅಂತೀನಿ 8 ಗಂಟೆಗೆ. ಖರೆ ಅಷ್ಟು ಆಗಲ್ಲ ಅನಿಸ್ತಾ ಇದೆ ನನಗೆ. ಬೆಳಿಗ್ಗೆಯಿಂದ ಸಾಯಂಕಾಲ ಲಾಗ್ ಮುಗಿಯಾಕ ನಂದು ರಾತ್ರಿ ಊಟ ಮಾಡೋ ಮುಗಿಯೋ ಮಟ್ಟ ಟೈಮ್ ಆಗ್ತದೆ. ಅದಕ್ಕೆ ಬೆಳಿಗ್ಗೆ 8 ಗಂಟೆಗೆ ನಮ್ಮ ವಿಡಿಯೋ ಬರ್ತದೆ ನೋಡಿ. ನಾನು ನಿಮ್ಗೆ ವಿಡಿಯೋ ಎಡಿಟಿಂಗ್ ಮಾಡೋಣ ಅಂತ ಈಗ ಬಂದೆ, ಹೇಳಿದೆ ನಾನು ನಿಮ್ಗೆ ವಿಡಿಯೋ ಎಡಿಟಿಂಗ್ ಮಾಡೋದದ ಅಂತ. ನನಗೆ ಒಮ್ಮೆ ಸಡನ್ಲಿ ನೆನಪು ಬಂತು, ಸುಜಾತ ನಮ್ಮ ಅತ್ತೆಯವ್ರ ಸಾಡಿ ಬ್ಲೌಸ್ ಅದೆಲ್ಲ ತೊಳೆದೇನಿಲ್ಲ, ಗಡ್ಬಡಿ ಮಾಡ್ಕೊತ ಬೆಳಿಗ್ಗೆ ಕೆಲಸ ಒಳಗೆ ಲೇಟ್ ಆಗೋದು ಹೋಗಕ್ಕಂತ ಹೇಳಿ ಏನು ಮಾಡಿದಾಳೆ, ಬಾತ್ರೂಮ್ದಾಗ ಹಂಗೆ ಇಟ್ಬಿಟ್ಟಿದ್ದಾಳೆ. ಮತ್ತು ಅವ್ರು ಎದ್ದ ಮೇಲೆ ನೋಡ್ತಾರೆ, ಮತ್ತು ಸಾಡಿನ ತೊಳೆದಿಲ್ಲ ನೋಡಿ ಸುಜಾತ ಅನ್ಕೋತ ಕೊಡ್ತಾರೆ. ಅವ್ರು ಮಲ್ಕೊಂಡಿದ್ದಾರೆ, ಕಣ್ಣಾಗ ಔಷಧಿ ಹಾಕ್ಕೊಂಡಿದ್ದಾರೆ. ನನ್ನ ಸೊಸೆ ಕರ್ತವ್ಯ ಐತಿ ತೊಳೆಯೋದು. ನಾ ತೊಳೆದು ಒಣಗಕ್ಕೆ ಹಾಕಿ ಬಂದು ಎಡಿಟಿಂಗ್ ಮಾಡ್ತೀನಿ. ಯಾಕಂದ್ರೆ ನನಗೆ ದೇವ್ರು ಈ ಥರ ಶಕ್ತಿ ಕೊಟ್ಬಿಟ್ಟಿದ್ದಾನೆ. ನೀ ಯಾವುದ್ರೊಳಗೂ ಏನೂ ಅನ್ಸ್ಕೋಬೇಡ ಯಾರ ಕಡೆಯಿಂದನೂ ಅಂತ ಹೇಳಿ. ಮತ್ತು ಯಾರು ಅಂದರೂ ನನಗೇನು ಬೇಜಾರಿಲ್ಲ, ನಾನು ಅದು ಖುಷಿಯಾಗಿ ಸ್ವೀಕಾರ ಮಾಡ್ತೀನಿ. ಯಾಕಂದ್ರೆ ನನಗೆ ದೇವ್ರ ಆ ಶಕ್ತಿ ಕೊಟ್ಟಿದ್ದಾನೆ ಸ್ವೀಕಾರ ಮಾಡುವಷ್ಟು. ಅವ್ರು ಅಂದರೂ ಸಹಿತ ಅವ್ರ ಬುದ್ಧಿನೂ ಅಷ್ಟದ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ಳೋದು ಅನ್ನೋ ನನ್ನ ಮನಸ್ಸದ. ಅದಕ್ಕೆ ಸಾಡಿ ತೊಳೆದು ಹಾಕಿ ಒಣಗಾಕೆ ಹಾಕಿ ಆಮೇಲೆ ಮತ್ತು ಸ್ವಲ್ಪ ಎಡಿಟಿಂಗ್ ಮಾಡಿ ಆಮೇಲೆ ನಾ ಅದೇ ಮಾಡ್ಕೊಂಡಿದ್ದಾರೆ ನೋಡಿ. ಸಣ್ಣ ಮಗು ಥರ ಇಲ್ಲೇ ಸೀರೆ ಬ್ಲೌಸ್ ಇಲ್ಲೇ ಅದ, ನೆನಪು ಬಂತು, ಚೆನ್ನಾಗಾಯಿತು. ತೊಳಿಲಿಕ್ಕೆ ಇಟ್ಟಿದ್ದೀನಿ. ಏನೂ ಗೊತ್ತಿಲ್ಲ ನನ್ನ ಜೀವನ ಒಳಗೆ ಯಾವುದೋ ಒಂದು ಶಕ್ತಿ ನನ್ನ ಹಿಂದಿದೆ, ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಯಾವಾಗೂ ಸಹಿತ ನಂಗೆ ಬೇಜಾರಾಗುವಂಗೆ ಯಾರಿಗೆ ನಾ ಬೇಜಾರ ಅವ್ರ ಕಡೆಗೆ ಬಯಸ್ಕೊಳ್ಳೋಂಗೆ ಅಂತ ನಾ ಯಾವಾಗೂ ನನಗೆ ಆಗೇನಿಲ್ಲ. ನನಗೆ ಯಾವುದೂ ಇದ್ರೂ ಸಹಿತ ನಾನು ಮರೆತಿದ್ರೂ ಸಹಿತ ನನಗೆ ನೆನಪು ಮಾಡಿ, ನನಗೆ ಯಾವುದೋ ಒಂದು ಪ್ರಸಂಗದಿಂದ ನಂಗೆ ನೆನಪು ಮಾಡಿ ಕೊಡ್ತದೆ. ಅದು ಯಾವ ಶಕ್ತಿ ಅಂತ ಗೊತ್ತಿಲ್ಲ. ಏನು ನಿಮ್ಮೆಲ್ಲರ ಆಶೀರ್ವಾದನೂ ಏನು ಗೊತ್ತಿಲ್ಲ ನನಗೆ. ನನ್ನ ಜೀವನ ಒಳಗೆ ಇದೊಂದು ನನಗೆ ಭಾಳ ಇದಿದೆ ನೋಡಿ. ಯಾಕಂದ್ರೆ ನನಗೆ ಯಾವುದೇ ಒಂದಿದ್ರು ನನಗೆ ಏನೋ ನೆನಪು ಬರ್ತದಾಗ ನಾ ಎಲ್ಲ ಪ್ರತಿಯೊಂದು ಅದು ನಿಭಾಯಿಸ್ಕೊತೀನಿ. ಹೆಂಗೆ ಮಾಡ್ಕೋತೀನಿ, ಅದು ಯಾವ ಶಕ್ತಿ ನನ್ನ ಜೊತೆ ಇದೆ ನನಗೆ ಗೊತ್ತಿಲ್ಲ ನೋಡಿ. ಇಲ್ಲಿ ನೋಡಿ ತೊಳೆದು ಹಾಕಿದೆ ಸೀರೆ. ಇದು ಗೀತಾ ಅವ್ರು ಕೊಟ್ಟಿದ್ದಾರೆ ಅತ್ತೆಗೆ, ಅವರಿಗೆ ಭಾಳ ಇಷ್ಟ ಆಯ್ತು ಇದೆ ಸೀರೆ. ಬಿಸಿಲಾಗ ಒಣಗಿ ಹಾಕಬೇಡ ಅಂಥೇಳಿ, ಅದು ಹರಿಯೋದು ಬೇಡ ಅಂತ ಹೇಳಿ ಅಂತಾರೆ. ನನಗೆ ಇಲ್ಲಿ ಒಣಗಿ ಹಾಕಿದ್ದೀನಿ. ಭಾಳ ಚೆನ್ನಾಗಿ ಕಾಣಿಸ್ತದೆ ನಮ್ಮ ಅತ್ತೆಯವ್ರಿಗೆ ಈ ಕಲರ್. ಗೀತಾ ಅವ್ರಿಗೆ ಭಾಳ ಥ್ಯಾಂಕ್ಸ್. ಗೀತಾ ಕೊಡ್ತೆ ಅಂತ ಅದಾರೆ, ಅವ್ರು ಕೊಡಿಸಿದ್ದಾರೆ ನೋಡ್ರಿ. ಅದು ದೇವಸ್ಥಾನ ನಮ್ದು, ದೇವ್ರ ಮನೆ. ಹೂವಿಂದ ಎಷ್ಟು ಚೆನ್ನಾಗಿ ನಮ್ಮ ಮನೆಯವ್ರು ಎಷ್ಟು ನೀಟಾಗಿ ಹೂವು ಎಷ್ಟು ಚಂದ ಹಾಕಿದ್ದಾರೆ ನೋಡಿ. ನನ್ನ ಚಿನ್ನು ನನ್ನ ಬಂಗಾರ ಭಾಳ ಅಂದ್ರೆ ಭಾಳ ಶಾನೆ ಅದಾರ. ಭಾಳ ಎಲ್ಲ ಪ್ರತಿಯೊಂದು ಶಿಸ್ತ. ಒಂದು ಹಾಡ ಅನ್ಬೇಕಂದ್ರೆ ಎಷ್ಟು ನೀಟಾಗಿ ಹಾಡ ಅಂತಾರೆ. ಯಾವುದಾದ್ರೂ ಸದಾ ನಮ್ಮ ಮನೆ ದೇವ್ರ ನಿಮಗೆ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ, ನೀವು ಖುಷಿಯಾಗಿರ್ತೀರಿ. ಬೆಳಿಗ್ಗೆ ದೀಪ ಹಚ್ಚಿದಾನ, ಹಿಂಗೆ ಕಡ್ಡಿ ಇಟ್ಟಾನ. ಇಲ್ಲಿ ನೋಡಿ, ಈ ಕಡ್ಡಿ ಅಂದ್ರೆ ನಮ್ಮ ಮನೆಯವರಿಗೆ ಸ್ವಲ್ಪ ಇಷ್ಟ ಇಲ್ಲ. ಇದು ಭಾಳ ಎಲ್ಲ ನಮ್ಮ ಮನೆಯವ್ರದ್ದು ಒಂದು ಅರ್ಥ ಇದೆ. ನಮ್ಮ ಮನೆಯವ್ರು ಯಾವಾಗಲೂ ದೀಪ ಹಚ್ಚಲ್ಲ, ಆಮೇಲೆ ಉದ್ದಿನ ಕಡ್ಡಿ ಹಚ್ಚೋದು ಅಂಥ ಇಂಥ ಕೆಲಸ ನಮ್ಮ ಮನೆಯವ್ರು ಮಾಡೋದೇ ಇಲ್ಲ. ಯಾಕೇನೋ ಅವರಿಗೆ ಆಗೋದಿಲ್ಲ ಅಂತ. ಬೆಂಕಿ ಕಡ್ಡಿ ಅಂದ್ರೆ ನಮ್ಮ ಮನೆಯವ್ರಿಗೆ ಭಾಳ ಅಂದ್ರೆ ಭಾಳ ನೋಡಿದ್ರೆ ಮೈಯೆಲ್ಲ ಉರಿತದಂತ. ಅದಕ್ಕೆ ನಮ್ಮ ಮನೆಯವರಿಗೆ ಬೆಂಕಿ ಕಡ್ಡಿ ಕಾಣಿಸ್ಬಾರ್ದು, ಆಮೇಲೆ ನಮ್ಮ ಮನೆಯವರಿಗೆ ಕೂದಲ ಎಲ್ಲಿ ಕಾಣಿಸ್ಬಾರ್ದು. ಭಾಳ ಅವ್ರದ್ದು ರೂಲ್ಸ್ ಭಾಳ ಅದಾವ. ಮೊದಲು ಒಗಿತೀನಿ, ಆಮೇಲೆ ನಿಮ್ಗೆ ಸಿಗ್ತೀನಿ. ನಾನು ಅವ್ರ ಬಗ್ಗೆ ಹೇಳ್ಕೊತ ಹೋದೆ ಅಂದರೆ ನನ್ನ ಒಂದು ಯೂಟ್ಯೂಬ್ ನಂದು ವಿಡಿಯೋಸ ಒಂದು 3-4 ತಾಸದ ವಿಡಿಯೋ ಆಗ್ತೈತಿ. ಯಾಕಂದ್ರೆ ಅಷ್ಟೊಂದು ಅವ್ರದ್ದು ಕಡೆ ಭಾಳಷ್ಟು ಸ್ಪೆಷಲ್ ಅದಾರ ಅವ್ರ, ಮತ್ತು ಅಷ್ಟು ಸ್ಟ್ರಿಕ್ಕು ಅದಾರ ಅವ್ರ. ಮತ್ತು ಭಾಳ ಅಂದ್ರೆ ಭಾಳ ಅವರಿಗೆ ಜೊತೆ ಎಲ್ಲ ಇದು ಮಾಡೋದು ಬರೀ ಮಾತೊಳಗೆ ಹಿಡಿದು ಬಿಡ್ತಾರೆ. ಯಾವ ಮಾತು ಮಾತಾಡ್ತೀವಲ್ಲ ಆ ಮಾತು ಒಂದು ಸಿಕ್ತಂದ್ರೆ ಸಾಕು. ಹೆಂಡತಿ ಇರಲಿ, ಮಕ್ಕಳಿರಲಿ, ತಾಯಿ ಇರಲಿ, ಯಾರಾದರೂ ಇರಲಿ, ಬರೀ ಮಾತೊಳಗೆ ಹಿಡಿದು ಬಿಡ್ತಾರೆ ನೋಡಿ. ಅನಿಸ್ತಾ ಇದೆ ನಿಮಗೆ? ತಿಳಿಯಾಗ್ತಾ ಇಲ್ಲ ನನಗೆ. ಇವತ್ತು ಮಲ್ಕೊತಿದ್ದಾರೆ ನೋಡಿ, ಮಲ್ಕೊಂಡಿದ್ರು ಅಂತ. ಆಮೇಲೆ ಊಟ ಮಾಡಿ ಮಲ್ಕೊಳ್ಳೋರದಾರ. ಮಳೆರಾಯ ಈ ಟೈಮ್ ಒಳಗೆ ನಿನ್ನೆ ಚಿನ್ನು ಇದ್ರು. ಚಿನ್ನು ಕಿರಿಕಿರಿ ಮಾಡ್ಕೋತ ಹಾಡ ಅಂದ್ರಿ ಚಿನ್ನು ಅನ್ಕೋತ ದನಿಶೈತೆ. ಇಲ್ಲಿ ನೋಡಿ
ರಪ 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 ಮಳೆ. ಮಿಸ್ ಯು ಬಂಗಾರ, ನನ್ನ ಜೊತೆ ಯಾವಾಗಲೂ ಇರ್ಬೇಕು ನೀವು. ಯಾಕೆ ಬಿಟ್ಬಿಟ್ಟು ಆಫೀಸ್ಗೆ ಹೋಗ್ತೀರಾ? ಹಾಂ, ಚಳಿ ಚಳಿ ತಾಳೆ ನುಯಿ ಚಳಿಯ. ಆಹಾ, ಇಲ್ಲಿ ಬಟ್ಟೆ ಏನೇನೋ ಇಲ್ಲೊಂದು, ಆಮೇಲೆ ಇಲ್ಲೆಲ್ಲ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಇದೆಲ್ಲ ಬಟ್ಟೆ ಇಲ್ಲಿ ಎಲ್ಲ ಮಡ್ಚಿ ಇಲ್ಲಿ ಇಟ್ಟಿದ್ದೀನಿ. ನಮ್ಮ ಮನೆಯವರೆಲ್ಲ ತೆಗೆದು ಇಟ್ಟಿರ್ತಾರೆ. ಮತ್ತು ಇಲ್ಲೆಲ್ಲ ಹೆಂಗೆಲ್ಲ ಬಟ್ಟೆ ತೊಳೆದು ಇಲ್ಲಿ ಹಾಕಿದ್ದದಾವ. ನೋಡಿ, ವೈಟ್ ಬಟ್ಟೆ ಇತ್ತಂದ್ರೆ ಇವ್ರು ನಮ್ಮ ಮನೆಯವ್ರು ತೊಗೊಂಡು ಹೋಗಿರ್ತಾರೆ. ನಂಗೆ ಗೊತ್ತಿಲ್ಲದೆ ಮೊನ್ನೆ ಫ್ಲ್ಯಾಗ್ ಇದಕ್ಕೆ ಹಾಕ್ಕೊಂಡಿದ್ದೆ ಇಂಡಿಪೆಂಡೆನ್ಸ್ ಡೇಗೆ, ಅದೆಲ್ಲ ತೊಳೆದು ಹಾಕಿದ್ದಾರೆ ನೋಡ್ರಿ. ಅವಾಗ ಇದಂತೂ ಪೂರ್ತಿ ರಾಡಿನೇ ಮಾಡ್ಕೊಂಡಿದ್ದೆ ಲಂಗ, ಇದೆಲ್ಲ ತೊಳೆದು ಹಾಕಿದ್ದಾರೆ. ಮತ್ತು ಏನಂತಾರೆ ಗೊತ್ತಾ, ಇದೆಲ್ಲ ಹಿಂಗೆ ತೆಗೆದಿರಲಿಲ್ಲ ಅಂದ್ರೆ ನಿನಗೆ ಟೈಮ್ ಐತಿ ಯಾವಾಗ ಎಡಿಟಿಂಗ್ ಮಾಡಾಕಿ, ವಿಡಿಯೋಗಳು ಯಾವಾಗ ಮಾಡಾಕಿ, ಇದೆಲ್ಲ ಮಾಡಾಕ ನಿನಗೆ ವಿಡಿಯೋ ಮಾಡಾಕ ಎಡಿಟಿಂಗ್ ಮಾಡಾಕನ ಟೈಮ್ ಇರಲ್ಲ. ಅಷ್ಟೆಲ್ಲ ಮಾಡ್ಕೋತ ಮತ್ತು ಇದು ಯಾವಾಗ ಮಾಡಾಕ ನೀ ಕೆಲಸ ನಾ ಮಾಡ್ತೇನೆ ತಗೋ ಅಂತ ನಂಗೆ ಚುಡಾಯಿಸ್ತಾರೆ ನೋಡಿ. ಇಲ್ಲಿ ನಮ್ಮ ಮನೆಯವ್ರು ಈ ರೀತಿ ಚಿಲ್ಲರು ಇಟ್ಟಿರ್ತಾರೆ ನೋಡಿ. ಅವ್ರ ಕಡೆ ಯಾವಾಗ ಚಿಲ್ಲರ್ ಎಕ್ಸ್ಟ್ರಾ ಆಗಿರ್ತಾವಲ್ಲ ಅವಾಗೆಲ್ಲ ಈ ಚಿಲ್ಲರೆಲ್ಲ ಇಟ್ಟಿರ್ತಾರೆ ಹಿಂಗೆ ನೋಡಿ. ಮತ್ತು ನಾ ಏನು ಮಾಡ್ತೀನಿ, ಅರ್ಚು ಬರ್ತಾಳೆ, ಬಂದು ಕೂಡಲೇ ಅಂತೀರಿ ನನಗೆ 5 ರೂಪಾಯಿ ಬೇಕು, ಅಂಟಿ ಕಡೆ ಇಸ್ಕೊಲ್ಲ ಅಂತ ಅವ್ರ ಅಮ್ಮಗೆ ಚಾಲು ಮಾಡ್ತಾಳೆ. ಕೆಲಸದ ಅವ್ರಮ್ಮ ಬಂದಿರ್ತಾಳೆ, ಇಲ್ಲಿ ಬರ್ತಾಳೆ. ಮತ್ತು ಸಣ್ಣಕೇನಾತ ಅಂತ ನನಗೆ 10 ರುಪೀಸ್ ಕಾಯಿನ್ ಕೊಡೋಣತ ಅಂತ ನೋಡಿ. 10 ರುಪೀಸ್ ಕಾಯಿನ್ ಕೊಡಂತ ಸಣ್ಣಕೇನಾತ ಅಂತ. ಅರ್ಚು 5 ರೂಪೀಸ್ ಇಸ್ಕೊತಾಳೆ. 5 ರೂಪೀಸ್ ಬೇಕಂತ ಅರ್ಚಿಗೆ. ಆಕೆ ಅಕ್ಷತಾಗ 10 ರೂಪೀಸ್ ಕಾಯಿನ್ ಬೇಕಂತ ನೋಡಿ. ಈ ಹುಡುಗರು ಸಲುವಾಗಿ ತೆಗೆದಿಟ್ಟಿರ್ತೀನಿ, ಯಾವಾಗಾದ್ರೂ ಕೇಳ್ದಾಗ ಕೊಟ್ಟಿರ್ತೀನಿ. ಅಡುಗೆ ಮನೆ ಒಳಗೆ ಒಂದು ಡಬ್ಬ ಇದೆಯಲ್ಲ, ಡಬ್ಬ ಒಳಗೆ ಹಾಕಿಟ್ಟಿರ್ತೀನಿ ನೋಡಿ. ಅದು ಚಿಲ್ಲರ್ ಕಾಯಿನ್ ಹಾಕಿಡೋದು ಡಬ್ಬ ಇಟ್ಟಿದ್ದೀನಿ ನೋಡಿ. ಹಿಂಗೆ ಹಾಕಿಟ್ಟಿರ್ತೀನಿ. ಇದ್ರೊಳಗೆ ಹಾಕಿ ಕೊಟ್ಟು ಖಾಲಿ ಮಾಡಿದ್ದೀನಿ ನೋಡಿ. ಮತ್ತು ಹಿಂಗೆ ಇರ್ತೀನಿ. ಮತ್ತು ಯಾವಾಗ ಬರ್ತಾಳೆ ಅವಾಗ ಕೇಳ್ತಾಳೆ, ಅವಾಗ ಕೊಟ್ಬಿಡ್ತೀನಿ ಅವಳಿಗೆ. ಆ ಥರ ಸಮ್ಮ ಗುಳ್ಗಿ ಅದು ಎಲ್ಲ ನೋಡ್ತಾಳೆ ಅಂತ ಕೇಳತ್ತಾರ. ಟ್ಯಾಬ್ಲೆಟ್ ಅದು ಎಲ್ಲ ನೋಡ್ತಾಳೆ, ಇನ್ನು ಗುಳ್ಗಿ ಎಲ್ಲ ಗೊತ್ತೈತಿ ಅಂತ ಕೇಳ್ತಾಳೆ. ಹಿಂಗೆ ಅದ ಕಲಿಯತ್ತಾಳೆ. ಹಿಂಗೆ ಬುಕ್ ಒಳಗೆ ಅದ ಓದತ್ತಾಳೆ. ಒಂದು ಸ್ವಲ್ಪ ನೀರು ಕುಡಿಯೋಣ ಅಂತ. ಮಳೆ ಬರ್ತಾಯಿತ್ತು, ಬಟ್ಟೆ ಎಲ್ಲ ಮೇಲೆ ಹಾಕೊಂಡೆ. ಆಮೇಲೆ ಅಜ್ಜಿನೂ ಇಲ್ಲಿ ಕೂತಾರ. ಟೈಮ್ ಆಗೈತಿ, ಊಟ ಕೊಡ್ಬೇಕು ಅವ್ರಿಗೂ. ಕೇಳಾತಿದ್ರೆ ಎಷ್ಟು ಟೈಮ್ ಆಗೈತೆ ಅಂತ. ಈಗ 1 ಗಂಟೆ ಆಗಲಿ ಬಂದದ. ಊಟ ಪ್ಲೇಟ್ ಮಾಡ್ಕೊತೀನಿ. ನಮ್ಮ ಮನೆಯವರು ಬರ್ತಾರೆ. ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಈಗ, ಅಪ್ಪನೂ ಡಬ್ಬ ತೊಗೊಂಡು ಹೋಗಿಲ್ಲ, ಮತ್ತು ಬಂದಿದ್ದಾನೇನ, ಭಾಳ ಟೈಮ್ ಆಯಿತು, 11 ಗಂಟೆ ಬರ್ತೇನೆ ಅಂತ ಅಂದಿದ್ದ ಅಂತಂದರು. ಇಲ್ಲ ರೀ, ಮತ್ತು ಬಂದಿಲ್ಲ ಅವನೇನು ಅಂತಂದೆ. ಮತ್ತು ಮಿಸ್ ಇರಿ ಅಂತಂದೆ ನಮ್ಮ ಮನೆಯವ್ರಿಗೂ. ಮತ್ತು ಅಂತ ಇದ್ದಾರೆ, ನಿನಗೇನು ಎಷ್ಟೊಂದು ಕೆಲಸ ಇರ್ತಾವೆ, ಎಡಿಟಿಂಗ್ ಮಾಡೋದು, ಮತ್ತು ಮನೆಯೊಳಗೆ ಸಮೋದಾಳ ಅಮ್ಮ ಅದಾರ, ಎಲ್ಲರೂ ಇಷ್ಟೆಲ್ಲ ಜನ ಅದಾರ, ನಿನಗೇನು ಒಳ್ಳೆ ಟೈಮ್ ಪಾಸ್ ಮಾಡ್ಕೊಳಕ್ಕೆ ಎಲ್ಲ ಐತ್ಲ ನಿಂಗೆ ಅನ್ನತ್ತಾರ. ಅವ್ರು ಇಲ್ಲದೆ ಅಂತ ಟೈಮ್ ಪಾಸ್ ಹೇಳಿ ನೋಡೋಣ. ಅವ್ರ ಥರ ಇವರೆಲ್ಲ ಮಾಡೋಕ್ಕಾಗ್ತದ? ಅವು ಬಾರಿಸೋದು, ನಂಗೆ ನೋಡೋದು, ಇವು ಅರೆಗಲ್ಲಿ ಹಿಂಗೆ ಮಾಡೋದು. ಅತ್ತೆ ಊಟ ಕೊಡ್ತೀನಿ, ಈಗ ಸಾಕು. ಅತ್ತೆಗೆ ಊಟ ಕೊಡೋಣ ಅಂತ ರೆಡಿ ಅದ. ಮೊಸರು ಒಂದು ಮಾಡೋಕ್ಕಿಟ್ಟಿದ್ದೆ, ಮೊಸರನ್ನ ಆಗಿಲ್ಲ ನೋಡಿ. ಯಾಕೋ ಏನೋ ಒಂದೊಂದ್ಸರಿ ಯಾಕೆ ಹಂಗೆ ಆಗ್ತದೆ ಗೊತ್ತಾಗಲ್ಲ. ಆಗಿಲ್ಲ, ನೋಡೋಣ ಸಾಯಂಕಾಲ ಆಯ್ತು ಅಂತ ಕೊಡಕ್ಕೆ ಬರ್ತದ. ಸಾರನೂ ಇಷ್ಟ ಆಗ್ತೈತಿ. ಮತ್ತು ಹಾಗಲಕಾಯಿ ಪಲ್ಯನೂ ಮೆತ್ತಗೆ ಚಲೋ ಆಗೈತೆ ಅನ್ನತ್ತಾರ, ಅದು ತಿಂತಾರೆ. ಊಟ ಆಯಿತು. ಅತ್ತೆಗೆ ಎಲೆ ಬೇಕಾಗಿರ್ತದೆ ಪಾಪ. ರಾತ್ರಿ ಊಟ ಮಾಡುವಾಗ ಎಲೆ ಎಬ್ಸೋದಂತ ಅನ್ಕೋತ ಕೊಡ್ತಾರೆ. ಅದಕ್ಕೆ ಎಲೆ ತಂದಿಟ್ಟಿದ್ದೀನಿ, ಇಟ್ಕೋತಾರೆ ಅದು ಬ್ಯಾಗ್ ಒಳಗೆ. ಅವ್ರು ಎಲೆ ಚೀಲ ಒಳಗೆ ಇಟ್ಕೊಂಡ್ಬಿಡ್ತಾರೆ, ಒಂದು ಪ್ಲಾಸ್ಟಿಕ್ ಚೀಲ ಒಳಗೆ ಹಾಕೊಂಡು. ಕೂತಿದ್ದು ಮ್ಯಾಟ್ ಹೆಂಗೆ ತೆಗೆದು ಮಡಿಸಿ ಇಡ್ತಾ ಇದ್ದಾರೆ ನೋಡಿ. ಎಲ್ಲಿ ಅಲ್ಲಿ ನೋಡಿ, ತಾನು ಮಾಡಬೇಕು ಇಡಬೇಕು ಅನ್ನೋದು ಭಾಳ ಇದೆ ಅವರಿಗೆ. ಕೈ ತೊಗೊಳಕ್ಕೆ ಹೊಂಟಾರ ನೋಡಿ ಒಳಗಡೆ. ಕೂತಾರ. ಅತ್ತೆ ಪಾನ ಇವಾಯ್ತ, ಪಾನ घ्या ये. पाणी आले पान पान डोळ्याला नव खात्याला पान येते. आत्या हा पान पान पानं हा हा ठेवून घ्या त्यात. हा आता काय हा ठेवा त्यात. हा ನೋಡಿ ಟೈಮ್ 1:30 ಆಗ್ಲಿಕ್ಕೆ ಬಂದದ. ಚಿನ್ನು ಬರೋ ಟೈಮ್ ಆಗೈತಿ. ಯಾಕೋದೈತಿ, ಅದಕ್ಕೆ ಹಾಸಿಗೆ ರೆಡಿ ಮಾಡಿದ್ದೀನಿ. ಅವ್ರಿಗೆ ಸ್ವಲ್ಪ ಮಲ್ಕೋರಿ ಅಂತ. ಈಗ ಮಲ್ಕೋತಾರೆ. ಅವಾಗಿನ ಮಲ್ಕೊಳ್ಳಿಲ್ಲ ಏನಿಲ್ಲ, ಹಂಗೆ ಸ್ವಲ್ಪ ಓಡಾಡ್ಕೊಂತ ಪಾಪ ಎದ್ರು ಔಷಧಿ ಹಾಕಿ ಆದ್ಮೇಲೆ ಮತ್ತು ಊಟ ಮಾಡಿ ಈಗ ಮತ್ತೆ ಸ್ವಲ್ಪ ಕಣ್ಣಾಗ ಔಷಧಿ ಹಾಕೊಂಡು ಮಲ್ಕೋತಾರೆ ನೋಡ್ರಿ. ಹಾಕತ್ತಾ ಇದ್ದೀನಿ. ಚಿನ್ನು ಅಲ್ಲಿ ಹಾರ್ನ್ ಬಾಡ್ಸ್ಕೊ ಏನಂತ ಇದ್ದಾರೆ, ಚಿನ್ನು ಅಂತಲಿ ಹಾಮ ಅಂತ ಓಡ್ಕೋತ ಎಷ್ಟು ಫಾಸ್ಟ್ ಬಂದ್ಬಿಟ್ರಿ ಅದು. ಅದು ಔಷಧಿ ಹಾಕತ್ತಿದ್ದೆ ಅತ್ತೆ ಕಣ್ಣಾಗ, ಮತ್ತೆ ಹೇಳಿ ಬಂದೆ ಇವ್ರು ಬಂದಾರ ಬಾಲ ತೆಗಿತೇನ ಅಂತಲೇ ಹ್ಞೂ ಅಂತಂದು. ಹಾಂ ಜೋರು ಆಯ್ತಲ್ಲ, ರಪ ರಪ. ಹೌದು, ಹಂಗಾಗಿತ್ತು. ನಾವು ಈಗ ಲೈಟ್ ಅದು ಹಚ್ಕೊಂಡು ಕೂತೀವಿ. ಎಷ್ಟು ಭಾರಿ ಶರ್ಟ್ ಕಾಣಿಸ್ತಾ ಇದೀರಿ. ಏನಿದೆ ಎಲ್ಲರೂ ಯಾರ ಏನಂದ್ರೆ ಆಫೀಸ್ದಾಗ? ಹಾಂ ಯಾರೂ ಸಿಕ್ಕಿಲ್ಲ. ಮತ್ತೆ ಮಾತಾಡ್ಸಿ ಬರೀ ಎಚ್ಚರ ಅದಾರ ನೋಡ್ರಿ. ಹೌದಾ, ಯಾರು ಚಲೋ ಅನ್ಸತ್ತೆ ಸರ್, ಏನು ಅನ್ಲೇನೇ ಇಲ್ಲ.
अरे बाबा हा मग अरे पवित्र म्हणालता का होय होय अजून म्हणालता हा अजून जेवला बा हा मग झालं पण ओके औषध घातलं आता ओके ओके औषध घातला तर तो ओके ओरडतो. ಓಕೆ 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 त्याचं हाय बरं आहे जेवलं ಓಕೆ ಓಕೆ ಹಿಂಗೆ ಮಗಳಿಗೆ ಭೇಟಿಯಾಗಕ್ಕೆ ಮ್ಯಾಗ ಹೋಗಿದ್ದಾರೆ ತೋರಿಸ್ತೀನಿ ಗಪ್ರಿ ನಿಮಗೆ ಹೆಂಗೆಲ್ಲ ಮಾಡ್ತಾರೆ ಅವಳಿಗೆ ನೋಡ್ಕೊಂಡು ಬರೋ ತನಕ ಸಮಾಧಾನ ಇಲ್ಲಿವರೆಗೆ ಹಿಂಗಾಯ್ತು ಹೆಂಗೆ ಓದ್ದೆ ಏನೇನಾಯ್ತು ಎಕ್ಸಾಮ್ ಯಾವಾಗ ಅದಾವ ಎಲ್ಲ ಮಾತಾಡ್ಸೋಕೆ ಹೋಗ್ಯಾರ ನೋಡಿ ಏನಾಯ್ತು ಕೊಡ್ರಿಲ್ಲ ಅರ್ಚು ಕೊಡು ನಾಳೆ ಇಡ್ರಿದ್ರು ಇದ್ರೆ ನಿಂಗೆ ಅಜ್ಜಿ ಸಮೂಹ ಸ್ನಾನಕ್ಕೆ ಹೋಗ್ಯಾಳೇನಂತ ಇಷ್ಟು ತನಕ ಸ್ನಾನ ಮಾಡತ್ತಾಳೇನಂತಂದ್ರು ಇಲ್ಲ ಸ್ನಾನಕ್ಕೆ ಹೋಗಿಲ್ಲ ಅಂತಂದೆ ಮತ್ತೆ ಸ್ನಾನಕ್ಕೆ ಹೋಗ್ಯಾಳೇನಂತಂದ್ರೆ ಮತ್ತೆ ಆಮೇಲೆ ಮ್ಯಾಲೆದ ಅಂತ ಹಿಂಗೆ ಕೈ ಮಾಡಿದೆ ಮೇಲೆ ಮತ್ತು ಆಯ್ತು ಮ್ಯಾಲೆದಾಳೇನಂತಂದ್ರೆ ಮತ್ತೆ ಕೇಸವತ್ತ ಒಂದೊಂದು ಮೂರು ನಾಲ್ಕು ಸಲ ಹೇಳೋದಾಗಿತ್ತು ಒಂದೊಂದು ಸಲ ವರ್ಡ್ ಸುಜಾತ ಕಿವಿ ಕಡೆ ಹೋಗಿದ್ಲು ಕಾಣತೀವಿ ನಾವು ವರ್ಡೂ ಹೊಸ ದೂರ ತಮ್ಮನ ಬೋಲ ಅಂತಂದ್ರೆ ಆಕಿ CID ಕೆಲಸ ನಮ್ಮ ಮನೆಗೆ ಸ್ಟಾರ್ಟ್ ಆಗೈತಿ ಎಲ್ಲ ಒಂದು ರೌಂಡ್ ಪೂರ್ತಿ ಇದ್ದೀವಂತೆ ನೀನು ಕಡೆನ ಹಾಕಿದ್ದೀನಿ ಇದು ಬಂದ ಮತ್ತೆ ಮಳೆ ಭಾಳ ಬರಂತಲೇ ಮತ್ತೆ ಈ ಕಡೆ ತೊಗೊಂಬಂದು ಎಲ್ಲ ಇಲ್ಲೆಲ್ಲ ಬಟ್ಟೆ ಹಾಕಿದ್ದೀನಿ ನೋಡಿ ಎಲ್ಲ ಹಾಂ ಇಲ್ಲಿ ಬೇಗ ಒಣಗ್ತದೆ ಇಲ್ಲಿ ಜಾಗನೂ ಐತಿ ಮತ್ತು ಬಟ್ಟೆ ಹಾಕಕ್ಕೆ ನೀಟ್ ಅನಿಸ್ತೈತಿ ಇಲ್ಲಿ ಅದಕ್ಕೆ ಈ ರೇಟೆಲ್ಲ ಒಣಗಿ ಹಾಕಿರ್ತೀವಿ ಇದೊಂದು ಚಲೋ ಎಲ್ಲ ಇದಾಗೈತೆ ಬಟ್ಟೆ ಸಲುವಾಗಿ ಬಾಸ್ಮತಿ ಅನ್ನ ಮೆತ್ತಗಾಗೈತಲ್ಲ ಬ್ಯಾಳಿ ಅದ ಭಾಳ ಉಪ್ಪ ಹಾಕೋದಿಲ್ಲ ಬ್ಯಾಳಿಗೆ ಅದು ಉಳಿತದ ಸಾರು ರಾತ್ರಿಗೆ ಉಳಿತಂದ್ರೆ ಬ್ಯಾಳಿದ ಅದು ಹುಳಿ ಅನಿಸ್ತದ ಹಾಕುವಾಗ ಸ್ವಲ್ಪ ಕಮ್ಮಿ ಹಾಕೋದ ಆಮೇಲೆ ಮರ್ದಿವ್ಸ ಉಳಿತದಲ್ಲ ಅವಾಗ ಸ್ವಲ್ಪ ಬ್ಯಾಳಿ ಸಾರು ಮಾಡಿದ್ದೆ ರಾತ್ರಿನ ಸಾಯಂಕಾಲ ಮಾಡಿರ್ತೇನೆ ಅತ್ಯಾಗಿ ಈಗ ಸಾಯಂಕಾಲ ಮತ್ತೆ ಬೇಳೆ ಸಾರು ಮಾಡ್ಬೇಕೀಗ ಯಾಕಂದ್ರೆ ಅವ್ರ ಕಾಳು ಅವು ಇವು ಏನು ತಿನ್ನಕ್ಕಾಗಲ್ಲ ಅದಕ್ಕೆ ಮಾಡಂತಲೇ ತಿಂತಾರೆ ಅವ್ರಿಗೆ ತಿಳುವ ಸಾರು ಆಮೇಲೆ ಮೊಸರು ಇಂಥವು ಅವ್ರಿಗೆ ಬೇಕೀಗ ಆಮೇಲೆ ಕ್ಯಾಬೇಜ್ನೂ ಆಗಲಿಲ್ಲ ತಿನ್ನಕ್ಕೆ ಬರಲಿಲ್ಲ ಕ್ಯಾಬೇಜ್ ಅದಕ್ಕೆ ಹಾಗಲಕಾಯಿ ತಿಂದ್ರೆ ರೀ ಊಟ ಆದಮೇಲೆ ಸ್ವಲ್ಪ ಶೇಂಗಾ ಬೇಕಾ ಏನ್ರಿ ಚಿನ್ನು ನಿಮ್ಗೆ ಆದರೂ ಸ್ವಲ್ಪ ನೀವು ಶೇಂಗಾ ತಿನ್ನಬೇಕು ಹಾಂ ಯಾಕಂದ್ರೆ ಫೈಬರು ಇರ್ತೈತೆ ಅದ್ರೊಳಗೆ ಮತ್ತು ನಿಮ್ಗೆ ಅದು ಹೊಟ್ಟೆನೂ ತುಂಬಿದಂಗೆ ಇರ್ತೈತೆ ಶೇಂಗಾ ಅದಕ್ಕೆ ಸ್ವಲ್ಪ ಒಂದು ಭಾಳ ತಿನ್ನಿಲ್ಲ ಆದ್ರೂ ಏನೋ ಒಂದು ಸ್ವಲ್ಪ ಆದರೂ ತಿನ್ನಿರಿ ನೀವು ಬೇರೆ ಶೇಂಗಾ ಅದಾವನ್ನ ನೆನೆಸೆಲ್ಲ ಇಟ್ಟಿರ್ತೀನಿ ಆಮೇಲೆ ಮತ್ತು ಬೆಳಿಗ್ಗೆ ನಿಮ್ಗೆ ಬಾದಾಮ್ ನೆನೆಸ್ತೀನಿ ಬೆಳಿಗ್ಗೆ ರಾತ್ರಿ ನೆನೆಸ್ಬಿಡ್ತೀನಿ ಬೆಳಿಗ್ಗೆ ಬಾದಾಮ್ ತಿನ್ನಿರಿ ಆಮೇಲೆ ಒಂದು ಕಪ್ ಹಾಲು ಕುಡೀರಿ ಆಮೇಲೆ ಕುಡ್ದು ವಾಕಿಂಗ್ ಮಾಡಿರಿ ನೀವು ಬೇಡ ಹಂಗೆ ಮಾಡಕ್ಕೆ ಬರಲ್ಲ ಈಗ ನಿಮ್ಮ ಟ್ಯಾಬ್ಲೆಟ್ ಬೆಳಿಗ್ಗೆ ನೀವು ನೆನಪಲೆ ನಾವು ಬೆಳಿಗ್ಗೆ ನಿಮ್ಗೆ ಟ್ಯಾಬ್ಲೆಟ್ ಕೊಡತ್ತೇವೆ ಕೊಟ್ಟ ಆಮೇಲೆ ನಿಮ್ಗೆ ತಿಂಡಿಗೆ ಮಾಡಕ್ಕೆ ಕೊಡೋರು ನಾವು ಹೌದಾ ಹಾಂ ಅದ ಹಂಗೆ ಮಾಡೋನು ನಾನು ನೆನಪು ಮಾಡ್ತೀನಿ ನೀವು ತೊಗೊಳ್ಳೋ ಸ್ಟಾರ್ಟ್ ಮಾಡಿದ ಮೇಲೆ ಮಾಡ್ಲಿಕ್ಕೆ ಖರೆ ಅದು ನೋಡ್ಕೊತಿರ್ತೇನೆ ನಾ ನೀವು ತೊಗೊಂಡೇರಿ ಏನಿಲ್ಲ ಅಂತ ಯಾಕಂದ್ರೆ ಅದು ಬೆಳಿಗ್ಗೆ ಅದೊಂದು ಮಾಡ್ಬೇಕು ನಾವು ಮತ್ತೆ ಡಬಲ್ ಒಂದೊಂದು ಸಲ ತೊಗೊಂಡ್ರಂದ್ರೆ ಮತ್ತೆ ಅದು ಮಾಡ್ಕೋತಿರು ನಾವು ಅದು ಏನಾಗ್ತದೆ ನೋಡೋಕೆ ಬರ್ತದೆ ಯಾಕಂದ್ರೆ ಈ ಟೈಮ್ದಾಗ ಸಾಥ್ ಕೊಡೋದು ಭಾಳ ಇಂಪಾರ್ಟೆಂಟ್ ಐತಿ ನೋಡಿ ಈ ಟೈಮ್ 2:30 ಆಯಿತು ನಮ್ಮ ಮನೆಯವರು ಊಟ ಮಾಡಿ ಹೋದ್ರಿ ಈಗ ಮತ್ತು ಅಜ್ಜಿನೂ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ ಅಪ್ಪನೂ ಯಾಕೋ ಬರಲಿಲ್ಲ ನೋಡ್ಬೇಕೀಗ ಬಂದಮೇಲೆ ಯಾಕೆ ಲೇಟ್ ಆಯಿತು ಏನೋ ತೊಗೊಂಡು ಹೋಗಪ್ಪ ಡಬಾ ಅಂತಂದೆ ಸ್ವಲ್ಪ ಶಾಬುದಾನಿ ಕಟ್ಕೊಡ್ತೇನೆ ಅಂದೆ ಇಲ್ಲಮ್ಮ ಬೇಗ ಬರ್ತೇನೆ ಅಂತಂದಾನ ಈಗ ನೋಡಿ ಎಷ್ಟು ಟೈಮ್ ಆಗೈತಿ ಬರೋ ಟೈಮ್ ಆಗದ ಬರೋ ಮಟ್ಟ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಮಾಡೋದೈತಿ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಸ್ವಲ್ಪ ರೆಸ್ಟ್ ಮಾಡಿನೂ ಹೇಳೋಣ ಅಂತ ಇದ್ದೀನಿ ಮತ್ತು ಅಪ್ಪು ಬರಾಮಿದ್ದಂದ್ರೆ ನನಗೆ ನಿದ್ದೆ ಬರಲ್ಲ ಏನಿಲ್ಲ ಮತ್ತು ಬಾಗಿಲ ತೆಗಿಬೇಕು ಸಮ ಪಾಪ ಮ್ಯಾಲೆ ಅಭ್ಯಾಸ ಮಾಡತ್ತಾಳ ಮಾಡಲಿ ಅವಳು ನೀವು ಊಟ ಮಾಡಿದ್ರೇನಿಲ್ಲ ಇನ್ನೂ ಊಟ ಮಾಡಿದ್ರಂದ್ರೆ ಸ್ವಲ್ಪ ನೀವು ರೆಸ್ಟ್ ಮಾಡಿ ಎಲ್ಲ ರಕ್ಷಾಬಂಧನದೆಲ್ಲ ತಯಾರಿ ಮಾಡ್ಕೊತಾ ಇದ್ದೀರಾ 2 ಗಂಟೆ ಮುಂದೆ ಒಳ್ಳೆ ದಿನ ಐತಿ ಅಂತ ಅದಕ್ಕೆ ಮತ್ತು ಆಮೇಲೆ ಇವ್ರು ಬಂದಮೇಲೆ ಸಾಯಂಕಾಲ ಮಾಡ್ತೀವಿ ನಾವು ನೋಡಿ ನಾ ಹೇಳಿದ್ದೆ ಅಲ್ಲ ನಿಮ್ಗೆ ಅಪ್ಪು ಬರೋ ಟೈಮ್ ಆಗೈತಿ ಈಗ ಬರ್ತಾನಂತ ಈಗ ಬಂದೇ ಬಿಟ್ಟಿದಾನ ನಡೀರ್ ಬಾಗ್ಲ ತೆಗಿಯೋಣ ಯಾಕೆ ಲೇಟ್ ಆಯ್ತು ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಲೇಟ್ ಆಯ್ತು ಏನಿಲ್ಲ ಕೈಯಾಗ ರಾಖಿ ಏನೋ ಕಟ್ಕೊಂಡಿ ಹೌದಾ ಹೋಗಿ ಬಂದಿಯಾ ಹಾಂ ಆಫೀಸ್ಗೆ ಹೋಗಿದ್ದೆ ಅಕ್ಕಂದ ಹಾಂ ನೋಡೋಣ ರಾಖಿ ಮಸ್ತ್ ಐತ್ಲಾ ಚಂದ ಐತಿ ಸಣ್ಣ ಡಿಸೈನ್ ಐತಿ ಚಂದ ಐತಿ ಏನಮ್ಮ ಅಂತಂದ್ರೆ ನಮ್ಮ ಮನೆಯವ್ರ ಅಣ್ಣನ ಮಗಳು ದೊಡ್ಡಣ್ಣ ಮೊನ್ನೆ ಮಾಮ ಬಂದಿದ್ರಲ್ಲ ಅವ್ರ ಮಗಳ ಮತ್ತು ಅವಳು ಸ್ವೀಟು ಕೊಟ್ಟಾಳು ಏನು ತೆಗಿ ನೋಡೋಣ ಪಾಪ ಸ್ವೀಟು ಕೊಟ್ಟು ಕಳ್ಸ್ಯಾಳ ಬೇಡೇ ಅಪ್ಪ ಬೇಕಾಗಿತ್ತಲ್ಲ ಮೊನ್ನೆ ಮಂಡ್ಯನ ಬಂದಿದ್ರಲ್ಲ ಅವಾಗ
ಮಂಡ್ಯನ ಕೇಳತ್ತಿದ್ರ ಅಪ್ಪಾಗ ಪೇಡೆ ತಗೊಂಬಂದಿಲ್ಲೇನ ಅಂತ ಹೇಳಿ. ಹಾಂ ಧಾರವಾಡ ಪೇಡ ಅದ ಕೇಳತ್ತಿದ್ರ. ಮತ್ತು ಇದು ಚಲೋ ಇರ್ತದೆ. ಅಪ್ಪ ತಿನ್ಬೋದು, ಸ್ವಲ್ಪ ಕೊಡ್ತೇನೆ. ಅಜ್ಜಿಗೂ ಕೊಡಕ್ಕೆ ಬರ್ತೈತವು. ಅಜ್ಜಿಗೂ ಆಮೇಲೆ ಕೊಡೋನು, ಮತ್ತು ನಿಮಗೂ ತಿನ್ಸಕ್ಕೆ ಬರ್ತೈತೆ. ಅನ್ನುವಕ್ಕ ರಮ್ದಳು ಏನು ಮಾಡ್ತಿದ್ಲು? ವಿಡಿಯೋಸ್ ಅದೆಲ್ಲ ನೋಡತ್ತೇವೆ, ಚಲೋ ಆಗತ್ತ. ಹೌದಾ, ನೋಡತ್ತಾರಂತ. ಆಯ್ತಪ್ಪ, ಎಲ್ಲರೂ ಅದಕ್ಕೆ ಭಾಳ ಜನ ಇದು ಎಷ್ಟು ಯೂಸ್ ಆಗ್ತಾ ಇದಾವೆ. ಆಮೇಲೆ ಸಬ್ಸ್ಕ್ರೈಬರು ಆಗ್ಯಾರ ನೋಡಿ. ಮತ್ತು ಚಲೋ ಆಯ್ತು, ಎಷ್ಟು ಖುಷಿ ಆಗತ್ತದ. ಹಿಂಗೆ ಭಾಳ ಜನ ಆಗತ್ತಾರ. ಮತ್ತು ಒಂದು ಸ್ವಲ್ಪ ತಿನ್ಬೇಕಲ್ಲ ಶಾಪದ. ನೀನು ಏನು ತೊಗೊಂಡು ಹೋಗಲಿಲ್ಲ, ಕಟ್ಕೊಂಡೆ. ಈಗ ತಿನ್ನು. ನಾನು ಎಷ್ಟೊಂದು ಹೆದ್ರಿಬಿಟ್ಟೆ ಅಂತಂದ್ರೆ, ಎಲ್ಲ ಜಾಗ ಬಿಟ್ಟು ಮನೆ ಒಳಗೆ, ಇಷ್ಟು ದೊಡ್ಡ ಅರಮನೆ ಒಳಗೆ ನನ್ನ ಮಗಳಿಗೆ ಅಭ್ಯಾಸ ಮಾಡೋಕ್ಕೆ ಜಾಗ ಸಿಗವಾತಂದ್ರೆ ನಾ ಏನು ಹೇಳಿ. ನಾ ಎಲ್ಲ ನನ್ನ ವಿವರ್ಸ್ ಎಷ್ಟೊಂದೆಲ್ಲ ಗೀತಾ ಪಾಟೀಲ್ ಅವ್ರು ಕಮೆಂಟ್ ಮಾಡಿದಾರಂತ ನಾ ಹೇಳಕ್ಕೆ ಮ್ಯಾಲೆ ನಿಮಗೆ ಬರಾತಿದ್ದೆ. ಭಾಳಷ್ಟು ಮಾಡಿದಾರ. ನಿಂಗೆ ತಿಳಿತದ ಏನು ನೋಡಿ ಸೊಪ್ಪದ. ಆಮೇಲೆ ರೊಮ್ಯಾಂಟಿಕ್ ಕಪ್ಪಲ್ ಅಂತೂ ಹೇಳ್ಯಾರ. ಮತ್ತು ಗುಳುಮ್ ಅಂತ ಏನೋ ಹೇಳ್ಯಾರ. ಭಾಳಷ್ಟು ಹೇಳ್ಯಾರ. ಅವ್ರು ಗೀತಾ ಪಾಟೀಲ್ ಅಂತ ಅಪ್ಪ ಕಮೆಂಟ್ ಮಾಡಿದ್ರಲ್ಲ ಅಲರ್ಜಿ ಸಲುವಾಗಿ. ನಮ್ಮ ಮನೆಯವ್ರಿಗೂ ಹಿಂಗಾಗಿತ್ತು, ನಮ್ಮ ಮನೆಯವರು ಹಿಂಗೆ ಭಾಳ ನಿಮ್ಮ ಮನೆಯವ್ರ ಥರನ ಹಿಂಗೆ ಇದ್ರು ಅಂತೆಲ್ಲ ಹೇಳ್ಯಾರಲ್ಲ. ಅವ್ರು ನಮ್ಗೆ ಕಮೆಂಟ್ ಮಾಡ್ತಾಯಿದ್ದಾರೆ. ಪಾಪ ನಂಗೆ ಅವ್ರಿಗೂ ಭೇಟಿ ಆಗ್ಬೇಕಂತ ಅನ್ಸತ್ತೈತೆ. ಯಾಕಷ್ಟು ಅಟ್ಯಾಚ್ಮೆಂಟ್ ಆಗತೈತೆ ನಮ್ದು ಅದ ಗೊತ್ತಾಗತ್ತೆ. ಎಷ್ಟೊಂದು ಕಮೆಂಟ್ಸ್ ಬರ್ತಾ ಇದಾವೆ. ನಿಂಗೆಲ್ಲ ತಿಳಿದೈತಿ. ಹಾಂ, ಅತ್ತೆ ಎದ್ದು ಕೂತಿದಾರ. ಪ್ರೋಟೀನ್ ಪೌಡ್ರ್ ಕುಡಿಯತ್ತಾರ. ಹಿಂಗೆ ಚಮಚೆ ನೆಕ್ಕಾತಾರ ನೋಡಿ. ಪ್ರೋಟೀನ್ ಪೌಡ್ರ್ ಕುಡಿಯಕ್ಕೆ ಹೇಳಿದಾರೆ ಅವ್ರಿಗೆ. ಚಹಾ ಬೇಡ ಅಂತ ಹೇಳಿದಾರೆ. ಇಲ್ಲಿ ಚಹಾ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ನನ್ನ ಸಲುವಾಗಿ. ಆಮೇಲೆ ಹಾಲು ಕಾಸ್ಲಿಕ್ಕೆ ಇಟ್ಟಿದ್ದೀನಿ. ನಿಮಗೆ ಯಾರಿಗೆ ಚಹಾ ಇಷ್ಟ? ನೀವೆಲ್ಲರೂ ಚಹಾ ಕುಡಿತೀರಾ? ಒಬ್ಬೊಬ್ಬರಿಗೆ ಚಹಾಲೆ ಅಸಿಡಿಟಿ ಆಗ್ತದಂತ, ಭಾಳಷ್ಟು ಪ್ರಾಬ್ಲಮ್ ಆಗ್ತಾವೆ ಅವು. ನನಗೆ ಅದೇನು ಚಹಾದಿಂದ ಯಾವಾಗ ಇನ್ನೂವರೆಗೂ ಏನಾಗಿಲ್ಲ. ಮತ್ತು ನಾನು ಚಹಾ ಕುಡಿತೀನಿ. ಭಾಳ ಜನ ಚಹಾ ಕುಡಿಯಲ್ಲ ಅಂತಾರೆ. ಅದಕ್ಕೆ ನನಗಂತೂ ಒಂದು ಸ್ವಲ್ಪ ಚಹಾ ಬೇಕು. ಚಹಾ ಕುಡಿದು ಮತ್ತು ಆಮೇಲೆ ನನ್ನ ಕೆಲಸ ಶುರು ಮಾಡ್ತೀನಿ. ಆಮೇಲೆ ಸ್ವಲ್ಪ ಈಗ ರೆಸ್ಟ್ ಮಾಡಿ ಎದ್ದೆ ನಾನು. ಆಮೇಲೆ ನಿದ್ದೆನೂ ಸ್ವಲ್ಪ ಹತ್ತಿತ್ತು. ಆಮೇಲೆ ಅತ್ತೆ ಬೇಗ ನಾ ಮಲ್ಕೊಂಡಿದ್ದೀನಿ, ಅತ್ತೆ ಎದ್ದ ಬಿಟ್ಟಾರೆ. ಆಮೇಲೆ ನೋಡಿ ಏನಂತ ಇದ್ದಾರೆ, ನೀನು ತಿನ್ನು, ಹುಡುಗರಿಗೂ ಏನಾದರೂ ಕೊಡು ಅಂತ ಇದ್ದಾರೆ. ಅವ್ರು ಮಲ್ಕೊಂಡಿದ್ರೆ ಅವಾಗ ಶರಣ್ ಅದು ಬಂದಿದ್ದು ಗೊತ್ತಿಲ್ಲ ಅವರಿಗೆ. ಮತ್ತು ಇವತ್ತು ರಕ್ಷಾಬಂಧನ ಇದೆ. ನಮ್ಮ ಮನೆಯವ್ರು ಬಂದಮೇಲೆ ಎಲ್ಲ ರಾಖಿ ಅದು ನಮ್ಮ ಮನೆಯವ್ರು ಕಟ್ಕೋತಾರೆ. ಆಮೇಲೆ ಶರಣಗೂ ರಾಖಿ ಕಟ್ಟೋದಿದೆ. ಭಾಳಷ್ಟು ಇನ್ನೂ ಕೆಲಸ ಅದಾವೆ. ನಮ್ಮ ತಮ್ಮನೂ ರಾಖಿ ಕಟ್ಕೊಂಡು ನಾನು ಏನಿಲ್ಲೋ ಗೊತ್ತಿಲ್ಲ. ನಮ್ಮ ಪಾಪ ನಮ್ಮ ಮನೆಯಲ್ಲಿ ಒಂದು ಫೋನ್ ಮಾಡೋದು ಒಂದು ಇದು ರೂಢಿ ಇಲ್ಲ. ನಮ್ಮ ಮನೆಯವ್ರಿಗೆ ಅದು ಫೋನ್ ಆಶಿಸ್ತೀನಿ. ಶಿಪಾಯಿ ಅದಾರಲ್ಲ, ಭಾಳ ಅಂದ್ರೆ ಭಾಳ ಸ್ಟ್ರಿಕ್ ಅದಾರ. ಫೋನ್ ಯಾರಿಗೂ ಹಚ್ಚಕ್ಕೆ ಕೊಡಲ್ಲ. ಆಮೇಲೆ ಯಾರು ಅಂದರೆ ಫೋನಿನ ವಿಷಯಗಳಿಗೆ ಭಾಳ ಸ್ಟ್ರಿಕ್ ಅದಾರ ಅವರು. ಯಾರು ಮಾತಾಡ್ತಾರಲ್ಲ ಅವಾಗ ಮಾತಾಡ್ತಾರೆ ಅವ್ರ ಜೊತೆ. ಆಮೇಲೆ ನಾವಾಗೆ ಫೋನ್ ಹಚ್ಚೋದು ನಮ್ಮ ಮನೆಯವ್ರ ಪದ್ಧತಿನೇ ಇಲ್ಲ. ಅದಕ್ಕೆ ನಮ್ಮ ತಮ್ಮ ರಾಖಿ ಕಟ್ಕೊಂಡು ನಾನು ಇನ್ನೂ ಇಲ್ಲೋ ನನಗೆ ಗೊತ್ತಾಗಲಿಲ್ಲ. ನೋಡೋಣ ಏನೇನಾಗ್ತದೆ. ಇಲ್ಲಿ ನೋಡಿ ಅತ್ತೆ ಹೆಂಗೆ ಟಿ ವಿ ನೋಡ್ತಾ ಇದ್ದಾರೆ. ಇಲ್ಲಿ ನೋಡಿ ನಮ್ಮದೆಲ್ಲ ನೋಡ್ತಾ ಇದ್ದಾರೆ. ಟಿ ವಿ ನೋಡ್ಕೊಂಡು ಕೂತಾರೆ ನೋಡಿ. ಇಲ್ಲಿ ನೋಡಿ ನೋಡಿ ಇಷ್ಟು ಲೇಟ್ ಮಾಡಿದ್ರಿ? ಹಾಂ ರೀ, ಇಷ್ಟ ಯಾಕೆ ಲೇಟ್ ರೀ? ಏನೂ ಮಾತಾಡ್ತಾ ಇಲ್ಲ ನೋಡಿ. ಚಿಮ್ಮಿ ಹಿಂಗೆ ಮಾಡ್ತಾರೆ ನನ್ನ ಜೊತೆ. ಇಲ್ಲಿ ನೋಡಿ ಬಂದ ತಕ್ಷಣ ಜಗ ಸ್ಟಾರ್ಟ್ ಆಯ್ತು ನೋಡಿ. ಅರ್ಧ ತಾಸು ಆಯ್ತಂತೆ. ಅರ್ಧ ತಾಸು ನಾ ಇವ್ರಿಗೆ ಬಿಡ್ತೀನಾ? ಒಂದು ಕ್ಷಣ ಆವಾಜ್ ಬಂತಂದ್ರೆ ನೋಡಿ ಮಗ ಏನು ಈಗ ಇಷ್ಟ ಯಾಕೆ ಲೇಟ್ ಮಾಡಿ ಬಂದ ಅಂತ ಹುಡುಗಿ ನೋಡತ್ತಾರ. ನೋಡ್ಕೋತಾರ ಮಗ ಬರೋದ. ಪಾಪ ದೇವ್ರು ಇಷ್ಟ ಆದರೂ ಅನುಕೂಲ ಮಾಡಿಕೊಟ್ಟಿದ್ದಾನ. ಬರೋದು ಹೋಗೋದು, ನಡ್ಕೋದು ಹೋಗೋದು, ಅವ್ರಿಗೆ ನೋಡೋದು, ಅದೇ ಖುಷಿ ಅನ್ನೋದು ನೋಡಿ. ಎಲ್ಲ ರಾಖಿ ಕಟ್ಟೋದು ರೆಡಿ ಮಾಡ್ಕೋಬೇಕು. ಅಜ್ಜಿಗಂತೂ ಗೊತ್ತಿಲ್ಲ ರಕ್ಷಾಬಂಧನ ಇದೆ ಅಂತ. ಅಜ್ಜಿ ಆಮೇಲೆ ರಕ್ಷಾಬಂಧನ ಇದೆನಾ, ರಾಖಿ ಕಟ್ಟೋದಿದೇನಾ, ಮತ್ತು ಎಲ್ಲಾಕ ಕಳಿಸ್ಕೊಟ್ಟಾಳ, ಕಮಲಾ ಕಳಿಸ್ಕೊಟ್ಟಾಳ, ಎಲ್ಲಾರ್ದು ಹೇಳ್ತಾರೆ. ಎಲ್ಲರೂ ಕಳಿಸ್ಕೊಟ್ಟಾರ ಅತ್ಯ. ಏನೂ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಮಾಡೋದು ಅವ್ರಿಗೆ ರಕ್ಷಾಬಂಧನ ಐತಂತ ಹೇಳಿ ಅದೆಲ್ಲ ರಾಖಿದೆಲ್ಲ ತಯಾರಿ ಮಾಡ್ಕೊಳ್ಳೋದು. ಈಗ ಅದು ಕೆಲಸ ಆಯ್ತು ನಂದು. ನಮ್ಮ ಮನೆಯವರು ಬಂದಿದ್ದಾರೆ. ನಮ್ಮ ಮನೆಯವರ ಅಣ್ಣನ ಮಗಳು ಅನ್ನಪೂರ್ಣ ಅಂತ ಹೇಳಿದ್ದೆ ಅಲ್ಲ, ಅವಳು ಜಾಬ್ ಮಾಡ್ತಾಳೆ ಇನ್ಕಮ್ ಟ್ಯಾಕ್ಸ್ ಒಳಗೆ ಇನ್ಸ್ಪೆಕ್ಟರ್ ಅದಾಳ ಅವಳು. ಅವಳು ಇವತ್ತು ಕಳಿಸ್ಕೊಟ್ಟಾಳು ಪೇಡೆ ಅದು ನಾನು ಕೊಡ್ತೀನಿ ಸ್ವೀಟ್. ನಾನು ಸ್ವೀಟ್ ಮಾಡ್ಕೊಕೂತೆ ಅಂದರೆ ಸಮೂಹ ಎಲ್ಲ ನನಗೆ ಭಾಳ ಬೈತಾರೆ.
ಸೊಳ್ಳೆ ಒಂದು ಅನಿಸ್ತಾ ಇದೆ ನಿಮಗೆ? ಹ್ಮ್. ಸ್ಟಾರ್ಟ್ ಮಾಡಿ. ಇವತ್ತು ಸೋಮವಾರ ಇವತ್ತು ನಮ್ಮ ಸಮೃದ್ಧಿಯ ಸನ್ನಿಧಿಯಲ್ಲಿ ಶಿವನವಾರ ಸೋಮವಾರ. ಇವತ್ತು ರಕ್ಷಾಬಂಧನ ಹಬ್ಬ ಮನೆಯಲ್ಲಿ ಮಾಡ್ಕೋತಾ ಇದ್ದೀವಿ. ಧನಶ್ರೀ, ಅನ್ನಪೂರ್ಣೇಶ್ವರಿ, ಆಮೇಲೆ ಯಲ್ಲಮ್ಮಕ್ಕ, ಕಮಲಕ್ಕ ಮತ್ತು ಎಲ್ಲರೂ ರಾಖಿಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಆ ರಾಖಿಗಳನ್ನು ನಾವು ಪ್ರೀತಿಯಿಂದ ನಮ್ಮ ಕೈಯಲ್ಲಿ ಖಡ್ಗದ ರೀತಿಯಲ್ಲಿ ಒಂದು ಬೆಳ್ಳಿಯ ಖಡ್ಗ ಅಂತೇಳಿ ನಾವು ಕಟ್ಕೊಂಡು ಅವರಿಗೆ ರಕ್ಷಣೆ ಮಾಡುವ ಒಂದು ಜವಾಬ್ದಾರಿ ನಾವು ತಗೋತಾ ಇದ್ದೀವಿ. ಹಾಗೂ ಅವರಿಗೆ ಆಶ್ವಾಸನೆ ಕೂಡ ಕೊಡ್ತಾ ಇದ್ದೀವಿ. ನಿಮ್ಮ ಜೊತೆಗೆ ನಾವಿದ್ದೀವಿ, ನೀವು ಹಾಯಾಗಿ ಆರಾಮಾಗಿ ಆರೋಗ್ಯವಾಗಿ ಧೈರ್ಯವಾಗಿ ಇರಿ ಅಂತ ಹೇಳಿ ರಕ್ಷಾಬಂಧನದ ಕಾರ್ಯಕ್ರಮವನ್ನು ಕ್ಷಣದಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿ ಮುಗಿಸ್ತಾ ಇದ್ದೀವಿ. ಸೊ ಈ ರಕ್ಷಾಬಂಧನ ಕಾರ್ಯಕ್ರಮದಲ್ಲಿ ನಾನು, ನನ್ನ ಧರ್ಮಪತ್ನಿ ಸಂಗೀತಮ್ಮ ಅವರು, ತಾಯಿ ಸೇವಂತಮ್ಮ ಅವರು, ಮಗ ಶರಣಕುಮಾರ್, ಮಗಳು ಸಮೃದ್ಧಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಸಮೃದ್ಧಿ ಕೂಡ ಅವರ ಅಣ್ಣನಿಗೆ ಶರಣಕುಮಾರಿಗೆ ರಾಖಿಯನ್ನು ಕಟ್ತಾ ಇದ್ದಾಳೆ. ಸೊ ಈಗ ಮತ್ತೆ ಭೇಟಿಯಾಗೋಣ, ಬರೀ ಎಲ್ಲರೂ ಕೂಡ್ಕೊಂಡು. ಓಕೆ ಓಕೆ, ರೈಟ್. ಓಕೆ ಮೌಸಿ, ಇವರು ನೀವು ಕೊಟ್ಟಿದ್ದ ರಾಖಿ ಕಟ್ಕೋತಾ ಇದ್ದಾರೆ. ನಿಮ್ಮ ಆಶೀರ್ವಾದ ಸದಾ ಇವ್ರ ಮೇಲೆ ಇರಬೇಕು. ನಾನು ಹಿಂಗೆ ಮುತ್ತೈದೆಯಾಗಿ 100 ಕಾಲ ಹಿಂಗೆ ನಗ್ನಗ್ತಾ ಖುಷಿಯಿಂದ ಇರಬೇಕು. ಹಣ್ಣನ್ನು ಮುದುಕಿ ಹಾಕೋತ ಹಿಂಗೆ ಕಟ್ಟಿ ಇಟ್ಕೊಂಡು ಚಿನ್ನು 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 ಅನ್ಕೋತಾ ಇರಬೇಕು. ನೀವೇನಂತೀರ ರೀ ನಂಗೆ ಅವಾಗ? ನಾನು ಧರ್ಮಪತ್ನಿ ಸಂಗೀತಮ್ಮ ಅವರು ಅಂತ ಹೇಳಿ ನಂಗೆ ಕೇಳಿಸ್ತದ ಅವಾಗ ಆ ಟೈಮ್ದಾಗ. ಅವಾಗಿಂದ ನಾವು ವಿಚಾರ ಮಾಡಿದಾಯ್ತಲ್ಲ, ಇವಾಗ ಇದೆ ಅಲ್ವಾ. ಈಗ ಮುಂದಿನ ಏನು ಯಾರಿಗೆ ಗೊತ್ತಿರಲ್ಲ. ಮುಂದಿನ ಹಿಂಗೆ ಚೆನ್ನಾಗಿರ್ಲಿಕ್ಕೆ ಇರ್ಲಿಕ್ಕೆ ದೇವರ ಆಶೀರ್ವಾದ ಮಾಡಂದ್ರೆ ಬೇಡ್ಕೊಂಡು ಮುಂದೆ ಹೋಗೋದಷ್ಟೇ. ಓಕೆ ರೀ ಚಿನ್ನು, ಅಷ್ಟೇ, ನಡೀರಿ. ಬಹಳ ಮುಂದೆ ಹೋಗೋಂಗಿಲ್ಲ. ನಾಡಿದ್ದು ಮುಂದಿನ ತಿಂಗಳು ಮುಂದಿನ ವರ್ಷ ಅಷ್ಟು ವಿಚಾರ ಮಾಡ್ಬೋದು. ನಮ್ಗೆ ಮಾಡ್ಬೋದಲ್ಲ ಆ್ಯಕ್ಟಿಂಗ್ ಅನ್ರಿ. ಒಂದ್ಸರಿ ನೋಡೋಣ ಏನಂತೀರ, ಏನಂತೀರ ಆ ಟೈಮ್ದಾಗ. ನಂಗೆ ಒಂದು ಮಾತು ಅನ್ರಿ ನೋಡೋಣ. ನಾ ಈಗ ಅಜ್ಜಿ ಆಗಿದ್ದೀನಿ ಮತ್ತು ನೀವು ನನ್ನ ಜೊತೆ ಇದ್ದೀರಾ, ಹಂಗೆ ಇಮ್ಯಾಜಿನ್ ಮಾಡ್ಕೋರಿ. ಏನ ಎಲ್ಲಿದೆ ರೀ ಮುದುಕಿ ಅಂತೀರಾ? ಬಾಲ ಎಲ್ಲಿದೆ? ಅವಾಗಿಂದ ಕರೆದೇ ಇದ್ದಾನೆ, ಎಲ್ಲಿ ಕಾಣಿಸ್ತಾನೆ ಇಲ್ಲ. ಹಿಂಗೆ ಬಂದ್ಬಿಡು ತಕ್ಷಣ. ಹೀಗೆ ನಾ ರೀ ಅವಾಗ ಯಾಕೆ ಬರೋದು? ಅವಾಗ ಸೇವೆ ಸೇವ್ ಮಾಡಕ ಸೇವ್ ಆಯ್ತು, ಬರ್ತೀನಿ ನಂಗೆ. ಸೊ ಸಮೃದ್ಧಿ ಇವತ್ತು ಅವರ ಅಣ್ಣನಿಗೆ ಶರಣಕುಮಾರನಿಗೆ ರಾಖಿಯನ್ನು ಕಟ್ತಾ ಇದ್ದಾರೆ. ಅದೇ ರೀತಿ ನನಗೂ ಕೂಡ ಯಲ್ಲಮ್ಮಕ್ಕ ಮತ್ತು ಕಮಲಕ್ಕ ಎಲ್ಲರೂ ಕಳಿಸ್ಕೊಟ್ಟರು ರಾಖಿ. ಅವರ ಪರವಾಗಿ ಸಮೃದ್ಧಿಯನ್ನು ನಮ್ಗೆ ಕಟ್ತಾ ಇದ್ದಾರೆ. ಶಾರ್ಟ್ಸ್ ಬಿಡ್ವಾರೇನಿದು ರಾಖಿ ಕಟ್ಟೋದು? ಇದು ಯಲ್ಲಮ್ಮಕ್ಕಂದು, ಇದು ಕಮಲಕ್ಕಂದು. ಹಾಂ, ಓಕೆ, ಏನು ಮಾಡಿ ಮಸ್ತ್ ಮಾಡಿಲ್ಲ. ದುಡ್ಡಾಕಿ ಈ ಕಡೆ ಬೈ, ಈ ಕಡೆ ಬಂದ್ರೆ ಪಪ್ಪ ಪರಮೇಶ್ವರ ಆ ದೇವ ಭಗವಂತ. ಥ್ಯಾಂಕ್ ಯು ಸಮೃದ್ಧಿ. ಕರೆಕ್ಟ್ 9 ಗುಡ್ ಫಿಗರ್. 5 + 2 + ಸ್ವೀಟ್ ಥಿಂಗ್ಸ್ ರೀ. ಅಷ್ಟು ತಿಂತೀನಿ ತಿಳಿದ. ಮಮ್ಮಿಗೆ ನಾನು ಕೆಳಗೆ ನಟ್ಟುವುದಾಗ ಸಮೃದ್ಧಿ ತರುವ. ನನ್ನ ಅಜ್ಜಿ ಕಡೆ ಬಾ. माझा पेद्दा बाबा काम बघते
ಹಾ ಹಬ್ಬ 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 ರಾಖಿಯ ಈ ಹಬ್ಬ ರಾಖಿ ಹಬ್ಬ ಅಕ್ಕಗೋಳು ಕಳಿಸರ ರಾಖಿನ ರಾಖಿ ಹಬ್ಬ ಅಕ್ಕಗೋಳು ಕಳಿಸರ ರಾಖಿನ ನಮ್ಮ ಎಲ್ಲಮ್ಮ ಕಮಲ ಅಕ್ಕ ಬಾಳ ಜೋರ ನಮ್ಮ ಎಲ್ಲಮ್ಮ ಕಮಲ ಅಕ್ಕ ಬಾಳ ಜೋರ ಪ್ರತಿ ವರ್ಷನೂ ಕಳಿಸ್ತಾರ ರಾಖಿನ ಚಂದ ರಾಖಿನ ರಾಖಿ ಹಬ್ಬ ಬಂದೈತಿ ಬಾಳ ಜೋರ ರಾಖಿ ಹಬ್ಬ ಬಂದೈತಿ ಬಾಳ ಜೋರ ಥ್ಯಾಂಕ್ ಯು ಧನ್ಯವಾದ ರಾಖಿ ಹಬ್ಬ ರಾಖಿ ಬಂದ ರಾಖಿ ಬಂದ ಫೋಟೋಸ್ ತೆಗೀರಿ ರಾಖಿ ಬಂದ ಜೋರೆ ಅಕ್ಕೆ ರಾಖಿ ಬಂದ ಜೋರೆ ರಾಖಿ ಬಂದ ಜೋರೆ. ಇದ್ರ ರಕ್ಷಾಬಂಧನ ಹಬ್ಬ ಯಾವ ರೀತಿ ಆಚರಣೆ ಮಾಡಿದೀವಿ ನಾವು ನಮ್ಮ ಮನೆಯೊಳಗ. ರಾಖಿ ಹಬ್ಬ ಬಲು ಜೋರ ರಾಖಿ ಹಬ್ಬ ಸಿಂಪಲ್ ಆಗಿ ಸ್ವೀಟ್ ಆಗಿ ಆಚರಣೆ ಮಾಡಿದೀವಿ. ಆಮೇಲೆ ನಿಮ್ ಜೊತೆಗೆ ಹಂಚ್ಕೋತೀವಿ. ಅದೇ ನೀವು ಆಮೇಲೆ ಎಲ್ಲರಿಗೂ ರಾಖಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾ. ಪ್ರತಿ ವರ್ಷ ತಮ್ಮ ಅಣ್ಣಂದಿರ ಮನೆಗೆ ಅಥವಾ ಅಣ್ಣಂದಿರು ಅತ್ತಂಗಿರ ಮನೆಗೆ ಹೋಗಿ ರಾಖಿ ಕಟ್ಕೊಳ್ಳುವಂತ ಅವಕಾಶ ಪಟ್ಟರೆ ನಿಮ್ಗೆ ಅನ್ಸಿಕ್ಕರೆ ಅದನ್ನ ಉಪಯೋಗ ಮಾಡ್ಕೊಡ್ರಿ. ಪ್ರೀತಿಯಿಂದ ಆಮೇಲೆ ಇರಿ. ನಿಮ್ಮ ಆಶೀರ್ವಾದ ಅವರಿಗೆ, ಅವರ ಆಶೀರ್ವಾದ ನಿಮಗೆ ಯಾವತ್ತೂ ಇರಲಿ. ಸೊ ಇದೇ ರೀತಿ ಪ್ರತಿ ವರ್ಷವನ್ನು ರಾಖಿ ಹಬ್ಬ ಆಚರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮತ್ತೆ ಎಲ್ಲರಿಗೂ ಭೇಟಿ ಆಗಲಿಕ್ಕೆ ಪ್ರಯತ್ನ ಮಾಡೋಣ. ಪ್ರತಿಯೊಬ್ಬರು ಊರಿಗೆ ಹೋಗಿ ಭೇಟಿಯಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದೇ ಆದ್ರೆ ನಮ್ಮ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ಮೂಲಕ ತಮ್ಮನ್ನು ಭೇಟಿಯಾಗಲು ನಾವು ಪ್ರಯತ್ನಿಸ್ತಾ ಇರ್ತೀವಿ. ಸೊ ಪ್ರತಿದಿನದ ಒಂದು ಚಿತ್ರೀಕರಣ ನಮ್ಮ ಮನೆಯಲ್ಲಿ ನಾವು ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇರ್ತೀವಿ, ಎಲ್ಲಿ ಬರ್ತಾ ಇರ್ತೀವಿ, ಏನ್ ಮಾಡ್ತಾ ಇರ್ತೀವಿ. ಆಮೇಲೆ ಕೆಲವೊಂದು ಅನುಭವಗಳನ್ನ ನಿಮ್ ಜೊತೆಗೆ ಹಂಚ್ಕೋತಾ ಇರ್ತೀವಿ. ಮನೆಯಲ್ಲಿ ಇರಬಹುದು, ಹೊರಗಡೆ ಹೋಗಿದ್ದೇ ಇರಬಹುದು, ಅಥವಾ ಯಾವುದೋ ಸೊಸೈಟಿಗಳು ಇರಬಹುದು, ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಇರಬಹುದು. ಅಂತ ಘಟನೆಗಳನ್ನ ನಿಮ್ ಜೊತೆಗೆ ಹಂಚ್ಕೊಂಡು ನಾವು ಮುಂದೆ ಸಾಗ್ತಾ ಇರ್ತೀವಿ. ಸೊ ಅದರಲ್ಲಿ ತಪ್ಪು ಒಪ್ಪುಗಳನ್ನ ನೀವು ತಿದ್ದುಕೊಂಡು ನಮ್ಗೆ ಹೇಳಬೇಕು. ಸೊ ಆಮೇಲೆ ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನ ವ್ಯಕ್ತ ಮಾಡ್ರಿ. ಎಲ್ಲರಿಗೂ ರಾಖಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಮಗದೊಮ್ಮೆ. ಓಕೆ, ಬಾಯ್ ಬಾಯ್. ಓಕೆ ಬಾಯ್. ಎಲ್ಲರಿಗೂ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳ ಅಂದ್ರೆ ಬಹಳ ಧನ್ಯವಾದ. ನೋಡಿ ಆಯಿತು, ಈಗ ಟೈಮ್ ಬೇರೆ ಆಗೈತಿ, ಊಟ ಮಾಡಬೇಕು. ಎಲ್ಲರಿಗೂ ಅತ್ತೆಗದು ಊಟ ಕೊಡಬೇಕು. ಶರಣ್ ಕುಮಾರ್ದು ಇವತ್ತು ಉಪವಾಸ ಇದೆ, ಎಲ್ಲ ಮುಗಿಸ್ಕೊತೀವಿ. ಶ್ರಾವಣ ಸೋಮವಾರದ ಮೂರನೇ ವಾರ, ಇವತ್ತು ಸೋಮವಾರ, ಮೂರನೇ ದಿವಸದ ಉಪವಾಸ ಊಟ ಮಾಡಿದ್ದಾನೆ. ಮಾಡೋಣ. ಸೊ ನಿಮ್ಮೊಟ್ಟಿಗೆ ನಾವು ಈಗಾಗಲೇ ಹೇಳಿದೆ, ನಾನು ಪ್ರತಿ ಸೋಮವಾರ ಫಾಸ್ಟಿಂಗ್ ಉಪವಾಸ ಶ್ರಾವಣದಾಗ ನಿಲ್ತಾ ಅದಕ್ಕೆ ಇದ್ದೇನೆ. ಮತ್ತೆ ಅದೆಲ್ಲ ತಯಾರಿ ಮಾಡ್ಕೊಳ್ಳೋದಿದೆ. ನೀವೆಲ್ಲರೂ ಇಷ್ಟಪಟ್ಟ ಡೈಲಿ ಲಾಗ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗೋದ್ರಲ್ಲಿ ಇದಾವೆ. ಆ ಎಕ್ಸಾಮ್ ತಯಾರಿಗಳಿದ್ದಾವೆ. ಅದೇ ಕಾಲೇಜ್ಗೂ ಹೋಗಿಲ್ಲವಳು, ಅಭ್ಯಾಸ ಮಾಡಿಸಲು ಹೋಗಿ ಮನೆಯಲ್ಲೇ ಕೂತು ಅಭ್ಯಾಸ ಮಾಡ್ತಾ ಇದ್ದಾಳೆ. ಸೊ ಆಕೆಗೂ ನಾವು ಸಹಕಾರ ಮಾಡ್ತಾ ಇದ್ದೀವಿ. ಅದೇ ಓಕೆ, ಬಾಯ್ ಬಾಯ್. ಓಕೆ ಬಾಯ್. ಶುಭರಾತ್ರಿ.